ಸರ್ ಮೇಡಮ್ ಹೇಳಿದಿಲ್ಲ ಕರೆಕ್ಟ್ ಅಲ್ಲ? ಕರೆಕ್ಟ್. ಗೊತ್ತಿತ್ತು ಹಂಗೆ ಅಂತೀರಂತ. ಯಾಕೆ ಹೆಂಡ್ತಿ ಹೇಳಿದ ಗಂಡ ಹೂ ಅನ್ಲೇಬೇಕು. ಅಯ್ಯೋ ಪಾಪ ಅಂತ ನಿಮ್ಗೆ ಯಾರಿಗ ಅನ್ಸುತ್ತೆ? ಆಬ್ವಿಯಸ್ಲಿ ಹೀರೋಯಿನ್ ನೋಡಿದ್ರೆ ಅನ್ಸುತ್ತೆ. ಇವ್ರು ನೋಡಿದ್ರೆ ಅಯ್ಯೋ ಪಾಪ ಅನ್ಸಲ್ವಾ? ನಾನು ಈಗ ಮರ್ಡರ್ ಮಿಸ್ಟ್ರಿ ಸಿನಿಮಾನ ಒಂದೇ ಮನೆಯಲ್ಲಿ ಸೊ ಫೈನಲಿ ಈಗ ರಿಲೀಸಿಗೆ ಬಂದಿದೆ, ಖುಷಿ ಇದೆ. ಆ್ಯಂಡ್ ಓವರಾಲ್ ಅಷ್ಟು ಕಷ್ಟಪಟ್ಟದಕ್ಕೆ ಒಂದು ಸಾರ್ಥಕ ಅಂತ ಅನಿಸ್ತಾ ಇದೆ ಈ ಟೈಮಲ್ಲಿ. ಸೊ ಅಂದರೆ ವೆರಿ ಚಾಲೆಂಜಿಂಗ್ ಅಂತ ಹೇಳ್ಬೋದು. ನಮಸ್ಕಾರ, ನಾನು ನವೀನ್, ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ. ಇವತ್ತು ನಮ್ಮ ಜೊತೆ ಟೆನೆಂಟ್ ಟೀಮ್ ಇದೆ, ಮಾತಾಡ್ಸೋಣ. ಹೀರೋ, ಹೀರೋಯಿನ್ನು, ಡೈರೆಕ್ಟ್ರು 3 ಜನನೂ ಇದ್ದಾರೆ. ಮೇಡಮ್ ನಮಸ್ಕಾರ. ಮೊದಲನೇದಾಗಿ ಸರ್ ನಮಸ್ಕಾರ. ಸರ್ ನಿಮಗೂ ನಮಸ್ಕಾರ. ಹೆಂಗಿದ್ದೀರಾ? ಸಿನಿಮಾ ರಿಲೀಸು ಹೆಂಗೆ ಅನಿಸ್ತಾ ಇದೆ? ಸರ್ ಕೇಳ್ಬೇಕು ಹೆಂಗ್ ಅನ್ಸ್ತಾ ಇದೆ ಅಂತ. ಚೆನ್ನಾಗಿದೆ, ಡೆಫಿನೆಟಾಗಿ ಫಸ್ಟ್ ಎಕ್ಸ್ಪೀರಿಯೆನ್ಸು. ಸ್ವಲ್ಪ ಟೆನ್ಷನ್ನು, ಸ್ವಲ್ಪ ಎಂಜಾಯ್ ಮಾಡ್ತಾ ಇದ್ವಿ. ಮೇಡಮ್ ನಿಮ್ಗೆ ಹೆಂಗಿದೆ? ಆಲ್ರೆಡಿ ತುಂಬ ರಿಲೀಸಸ್ ನೋಡಿರ್ತೀರಾ, ಬಟ್ ಸ್ಟಿಲ್ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ ಅಂದಾಗ ಏನು ಅನ್ಸುತ್ತೆ ನಿಮಗೆ? ಎವ್ರಿ ಟೈಮ್ ಇಟ್ ಇಸ್ ಅ ನ್ಯೂ ಜರ್ನಿ. ಕೆಲವೊಂದ್ಸತಿ ನಾವೇನು ಪ್ರಿಡಿಕ್ಟ್ ಮಾಡೋದಕ್ಕಾಗಲ್ಲ. ಆ್ಯಂಡ್ ನಾವು ಕೆಲಸ ಮಾಡ್ತಾ ಮಾಡ್ತಾ ನಮ್ಮ ಮೈಂಡ್ ಸೆಟ್ ಹೆಂಗಾಗೋಗಿರುತ್ತೆ ಅಂತಂದ್ರೆ ಅದನ್ನ ಜಜ್ಮೆಂಟ್ ಹೊಟ್ಟೋಗಿರುತ್ತೆ. ಸೊ ಇವಾಗ ಏನೇ ಇದ್ರೂ ದೇವ್ರ ಮೇಲೆ ಭಾರ ಹಾಕಿ ಆ್ಯಂಡ್ ಟೀಮ್ ಮೇಲೆ ಭಾರ, ಸೊ ಸ್ಪೆಷಲಿ ಸರ್ ಮೇಲೆ ಮತ್ತೆ ಅವ್ರ ಟೀಮ್ ಮೇಲೆ ಭಾರ ಹಾಕಿ, ಬಿಕಾಸ್ ದಿಸ್ ಇಸ್ ಅ ಎಂಟೈರ್ಲಿ ಡಿಫ್ರೆಂಟ್ ಟೈಪ್ ಆಫ್ ಅ ಕ್ಯಾರೆಕ್ಟರ್. ಸೊ ಆ ಫ್ರೈಡೇ ಏನು ಹೇಳ್ತಾರೆ, ಜನರು ಏನು ಹೇಳ್ತಾರೆ, ಮತ್ತೆ ಕ್ರಿಟಿಕ್ಸ್ ಏನು ಹೇಳ್ತಾರೆ, ಅದಕ್ಕೆ ಒಂದು ಕಾಯ್ತಾ ಇರ್ತೀನಿ ಆ್ಯಕ್ಚುಲಿ. ಆ್ಯಂಡ್ ಇನ್ನೊಂದೇನು ತುಂಬ ಖುಷಿ ಆಗೋದು ಅಂತಂದರೆ ನಾವು ಫಿಲ್ಮ್ ಮಾಡಿಬಿಟ್ಟಿರ್ತೀವಿ. ಫಿಲ್ಮ್ ಮಾಡಾದ್ಮೇಲೆ ಎಷ್ಟೊಂದು ಇನ್ಸಿಡೆಂಟು ಇಲ್ಲಿಗೆ ಬಂದಾದ್ಮೇಲೆ ನಾಪಿಸ್ಕೋತೀವಿ ನಾವು ಇಂಟರ್ವ್ಯೂನಲ್ಲಿ, ಅಥವಾ ನಾವು ಅವತ್ತು ಇದನ್ನ ಮಾಡಿದ್ವಲ್ಲ ಅಂತ. ಸೊ ದ್ಯಾಟ್ ಈಸ್ ಅ ಬ್ಯೂಟಿಫುಲ್ ಜರ್ನಿ ಆ್ಯಕ್ಚುಲಿ. ಮೆಲ್ಕ್ ಹಾಕೋದಿದೆಯಲ್ವಾ, ಸೊ ಸ್ಪೆಷಲಿ ಈ ಟೈಮ್ನಲ್ಲಿ ನಾವು ಪ್ರಮೋಷನ್ ಟೈಮ್ನಲ್ಲಿ ಪ್ರತಿಯೊಂದೂ ನಾವು ಅದನ್ನು ನಾಪಿಸ್ಕೊಂಡು ಆ ಟೈಮ್ನಲ್ಲಿ ಅವಾಗ ಜಂಜಾಟ ಮತ್ತು ಆ ಒಂದೇನೋ ಒಂದು ನಡೀತಾ ಇರುತ್ತೆ. ಬಟ್ ಎವ್ರಿ ಫೇಸ್ ಇಸ್ ಸೋ ಬ್ಯೂಟಿಫುಲ್. ಸೊ ಈ ಪ್ರಮೋಷನ್ ಪಾರ್ಟೂ ಅಷ್ಟೇ, ಇಟ್ ಇಸ್ ಸೋ ಬ್ಯೂಟಿಫುಲ್. ಫಿಲ್ಮ್ ರಿಲೀಸ್ ಆಗೋಕ್ಕಿಂತ ಮುಂಚೆ ಒಂಥರ ಇರುತ್ತೆ, ರಿಲೀಸ್ ಆದಮೇಲೆ ಏನಾದ್ರು ಪಾಸಿಟಿವ್ ರಿವ್ಯೂಸ್ ಬಂದ್ಬಿಟ್ರು ಅಂತೂ ಫುಲ್ ವಿಲ್ ಬಿ ಜಂಪಿಂಗ್. ಜನರು ಹಿಂಗೆ ಹೇಳಿದ್ರು, ಮತ್ತು ಪ್ರೆಸ್ ಅವ್ರು ಹಿಂಗೆ ಹೇಳಿದ್ರು, ಸೊ ದಿಸ್ ಇಸ್ ಅ ನ್ಯೂ ಮೈಲೇಜ್, ಸೊ ಅಗೇನ್ ಐ ಹ್ಯಾವ್ ಟು ರೀಸ್ಟಾರ್ಟ್. ಸೊ ಒಂಥರ ಬೂಸ್ಟಪ್ ಝೋನ್ ಇದು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಸೊ ಏನಾದ್ರು ಒಳ್ಳೆ ರಿವ್ಯೂಸ್ ಬಂತು ಅಂತಂದ್ರೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಕೆಲಸ ಮಾಡ್ತೀವಿ. ಏನಾದ್ರು ನೆಗೆಟಿವ್ ಕಮೆಂಟ್ಸ್ ಬಂತು ಅಂತಂದರೆ ಅಯ್ಯೋ ಯಾಕಾದ್ರೂ ಈ ಫಿಲಮ್ ಮಾಡೋದ್ನು ಅಂತ ಆ ಥರನೂ ಇರುತ್ತೆ. ಸೊ ಜಸ್ಟ್ ಆ ಫ್ರೈಡೇಗೋಸ್ಕರ ಕಾಯ್ತಾ ಇರ್ತೀವಿ. ಸರ್ ಮೇಡಮ್ ಹೇಳಿದಿಲ್ಲ ಕರೆಕ್ಟ್ ಅಲ್ಲ? ಕರೆಕ್ಟ್. ಗೊತ್ತಿತ್ತು ಹಂಗೆ ಅಂತೀರಂತ. ಯಾಕೆ ಗೊತ್ತಾ? ಹೆಂಡ್ತಿ ಹೇಳಿದ ಗಂಡ ಹೂ ಅನ್ಲೇಬೇಕು. ಇಲ್ಲ, ಫಿಲಮ್ನಲ್ಲೂ ಹಿಂಗೆ ಹೆಂಡತಿ ಏನ್ ಹೇಳ್ತಾರೋ ಹಂಗೆ, ಆಫ್ ಸ್ಕ್ರೀನ್ ಅಲ್ಲೂ ಅಷ್ಟೇ. ನಾನು ಏನೇ ಹೇಳ್ತಾ ಇದ್ರು ಹೂ ಅಂತ ಇದ್ರು ಅವರು. ಅವ್ರ ಡೈರೆಕ್ಟರ್ಗೂ ಹೂ ಅಂತಾರೆ, ಹೀರೋಯಿನ್ಗೂ ಹೂ ಅಂತಾರೆ. ಏನು ಸರ್ ಹೂ ಅಂತೆ? ಇಲ್ಲ ಅವ್ರು ಹೇಳಿದ್ ಸರಿ ಅಲ್ಲ, ಲೈಕ್ ಅವ್ರು ಹೇಳಿದ್ದೆಲ್ಲ ಅವ್ರು ಕವರ್ ಮಾಡಾಗಿದೆ. ಈಗ ನಾನು ಮತ್ತೆ ಬೇರೆ ವರ್ಡ್ಸಲ್ಲಿ ಹೆಂಗೆ ಹೇಳೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬಟ್ ತುಂಬ ಒಂದು ಏನು ಹೇಳ್ತಾರೆ, ಕ್ಯೂರಿಯಾಸಿಟಿ ಇದೆ. ಜನ ಹೇಗೆ ಇದನ್ನು ರಿಸೀವ್ ಮಾಡ್ತಾರೆ, ಜನ ಇದನ್ನು ಹೇಗೆ ಎಂಜಾಯ್ ಮಾಡ್ತಾರೆ, ಬೈತಾರ, ಹೊಗಳ್ತಾರ, ಈ ಥರದೊಂದು ಕ್ವಶನ್ ಮಾರ್ಕ್ ಇದೆ. ಆನ್ಸರ್ ಸಿಗ್ಬೇಕೀಗ. ಮೇಡಮ್ ಫಿಲ್ಮು ಚೆನ್ನಾಗಿದೆಯಾ? ನನಗೆ ಚೆನ್ನಾಗಿರೋದಕ್ಕೆ ನಾನು ಹೇಳಿದ್ ನಿಮ್ಗೆ ನೀವು ಕ್ಯಾಚ್ ಮಾಡಲಿಲ್ಲ. ನಂಗೆ ಗೊತ್ತಾಗ ಅದಕ್ಕೆ ನಾನು ಅದನ್ನ 12 ವರ್ಷ 15 ವರ್ಷದ ಹಿಂದದ ಬಗ್ಗೆ ಯೋಚನೆ ಮಾಡೋದು ಬೇಡ, ಇವತ್ತಿನ ಬಗ್ಗೆ ಮಾತ್ರ ಯೋಚನೆ ಮಾಡೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಹೇಳಿದ್ದು ಚೆನ್ನಾಗಿರೋದಕ್ಕೆ ಫಿಲಮ್ ಒಪ್ಕೊಂಡಿರೋದು ಅಂತ. ಸರ್ ಹೆಂಗೆ ಅನಿಸ್ತದೆ ಇವಾಗ? ಅಂದರೆ ಮೊದಲನೇ ಸಿನಿಮಾ ಅಂದರೆ ತುಂಬ ಹೊಸ ಟೀಮ್ಗಳಿಗೆ, ಹೊಸ ನಿರ್ದೇಶಕರಿಗೆ ಸಿನಿಮಾ ರಿಲೀಸ್ ಆಗಿ ಹಿಟ್ಟಾಗಿ ಜನ ಒಪ್ಕೊಳ್ಳೋದು ಸೆಕೆಂಡ್ರಿ, ಆದರೆ ಆ ಸಿನಿಮಾನ ಕಂಪ್ಲೀಟ್ ಮಾಡಿ ರಿಲೀಸಿಗೆ ತೊಗೊಂಬರೋದು ದೊಡ್ಡ ಟಾಸ್ಕ್ ಆಗಿರುತ್ತೆ ಸರ್. ಸೊ ಫಸ್ಟ್ ಚಾಲೆಂಜಲ್ಲಿ ನೀವು ಗೆದ್ದಿದ್ದೀರಾ, ಸೊ ಅದ್ರ ಬಗ್ಗೆ ಡೆಫಿನೆಟ್ಲಿ ಓವರಾಲ್ ಜರ್ನಿ ನೋಡೋದಾದ್ರೆ ಚಾಲೆಂಜಸ್ ಇದ್ದವು. ಬಟ್ ಅವೆಲ್ಲ ಫೇಸ್ ಮಾಡಿದಾಗ ಅದೊಂದು ಅಂದರೆ ಫಿಲಿಮ್ ಮಾಡ್ತಾ ಇರ್ಬೇಕಾದ್ರೆ ನಮಗೆ ಗುರ್ತೇ ಆಗಲಿಲ್ಲ, ಅಂದರೆ ಇಷ್ಟು ಚಾಲೆಂಜಸ್ ಇದೆ, ಇದು ಹಿಂಗಾಗ್ತಾ ಇದೆ. ಅದು ಫೇಸ್ ಮಾಡ್ತಾ ನಾವು ಸಾಲ್ವ್ ಮಾಡ್ಕೊಳ್ತಾ ಬಂದ್ವಿ ಒಂದೊಂದು ಎವ್ರಿ ಚಾಲೆಂಜಸ್. ಸೊ ಫೈನಲಿ ಈಗ ರಿಲೀಸಿಗೆ ಬಂದಿದೆ, ಖುಷಿ ಇದೆ. ಆ್ಯಂಡ್ ಓವರಾಲ್ ಅಷ್ಟು ಕಷ್ಟಪಟ್ಟದಕ್ಕೆ ಒಂದು ಸಾರ್ಥಕ ಅಂತ ಅನಿಸ್ತಾ ಇದೆ ಈ ಟೈಮಲ್ಲಿ. ರಿವ್ಯೂ ನೋಡಿದ್ವಿ ರೀಸೆಂಟಾಗಿ, ಸೊ ಅದ್ರದ್ದು ರಿವ್ಯೂಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಅಂದರೆ ನಾವು ಟೀಮ್ ನೋಡೋದಲ್ದೇ ಬೇರೆ ಕುತ್ಕೊಂಡು ನೋಡಿದಾಗ ಅವ್ರದ್ದು ಒಪಿನಿಯನ್ಸ್ ತೊಗೊಂಡ್ವಿ. ಸೊ ತುಂಬ ಚೆನ್ನಾಗಿದೆ. ಆಲ್ರೆಡಿ ಟೀಸರ್ ಆ್ಯಂಡ್ ಟ್ರೇಲರ್ಗೆ ಆಲ್ರೆಡಿ ರಿಲೀಸ್ ಆಗಿದೆ, ಅದಕ್ಕೆ ಸಿಕ್ಕಿರೋ ರೆಸ್ಪಾನ್ಸ್ ನೋಡಿದಾಗ ಖುಷಿ ಆಗ್ತದೆ. ಸಾಂಗ್ಸು ರಿಲೀಸ್ ಆಗಿದೆ, ಆ ಸಾಂಗ್ಸ್ ಬಗ್ಗೆ ಜನ ಹೇಳ್ತಿದ್ದಾಗ ಅದ್ರದ್ದು ಟ್ರೆಂಡಿಂಗಲ್ಲಿತ್ತು ಎಷ್ಟೋ ದಿನ. ಆ ಸಾಂಗ್ಸ್ ಎಲ್ಲ ಕೇಳಿದಾಗ ಅದು ಖುಷಿ ಆಯಿತು ಓವರಾಲ್. ಆ್ಯಂಡ್ ನಾವು ರಿಲೀಸ್ ಮಾಡಿರೋ ಕಂಟೆಂಟ್ಸ್ ಯಾವುದೇ ಇರ್ಬೋದು, ಪೋಸ್ಟರ್ಸ್ ಇರ್ಬೋದು, ಇಲ್ಲಿವರೆಗೂ ಎಲ್ಲ ಕ್ರಿಯೇಟಿವ್ ವರ್ಕ್ಸ್ಗೆ
ಇಲ್ಲಿವರೆಗೆ ಏನು ರಿಲೀಸ್ ಆಗಿದೆ ಎಲ್ಲ ಕಂಟೆಂಟ್ಗೂ ಒಂದು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಸಿಕ್ಕಿದೆ. ಸೊ ಈಗ ನೆಕ್ಸ್ಟ್ ಮುಂದೆ ಇರೋದು ರಿಲೀಸ್, ಅದೇ ನವೆಂಬರ್ 22ಕ್ಕೆ ರಿಲೀಸ್ ಆಗ್ತಾ ಇದೆ. ಅದಕ್ಕೂ ಇದೇ ಥರ ಪಾಸಿಟಿವ್ ರೆಸ್ಪಾನ್ಸ್ ಸಿಗುತ್ತೆ ಅಂತ ಎಲ್ಲ ಭರವಸೆಯಿಂದ ಇದ್ದೀವಿ. ಆ್ಯಂಡ್ ಟೀಮು ಅಷ್ಟೇ ಎಫರ್ಟ್ ಹಾಕಿರೋದ್ರಿಂದ ಡೆಫಿನೆಟಾಗಿ ರೀಚ್ ಆಗುತ್ತೆ, ಒಂದು ಒಳ್ಳೆ ಸಿನಿಮಾ ಗೆಲ್ಲುತ್ತೆ ಅನ್ನೋ ನಂಬಿಕೆಯಿಂದ ಇದೆ. ಸರ್, ಈಗ ಆ ಟೆನೆಂಟ್ ಅಂದರೆ ಟ್ರೈಲರ್ ನೋಡಿದಾಗ, ಸಾಂಗ್ ನೋಡಿದಾಗ ಒಂದು ಅಂದಾಜು ಸಿಕ್ತು, ಇಬ್ಬರು ಕಪಲ್ ಇರ್ತಾರೆ. ಸೊ ಅವ್ರ ಲೈಫಲ್ಲಿ ಏನೋ ಒಂದು ಆಗುತ್ತೆ, ಕೋವಿಡ್ ಟೈಮಲ್ಲಿ ಏನೋ ಒಂದು ಆಗುತ್ತೆ, ಇನ್ಸಿಡೆಂಟ್ ನಡೆಯುತ್ತೆ ಅನ್ನೋ ಥರದ್ದು. ಸೊ ಆ್ಯಕ್ಚುಲಿ ಏನು ಸರ್ ಟೆನೆಂಟ್ ಅಂದರೆ ಏನು? ಬಾಡಿಗೆಗಾರರು. ಟೆನೆಂಟ್ ಅಂದರೆ ಬಾಡಿಗೆದಾರರು. ಎಷ್ಟು ಮೇಡಮ್ ರೆಂಟ್ ನಿಮ್ಮ ಮನೆದು? ನಮ್ಮ ಹಸ್ಬೆಂಡಿಗೆ ಕೇಳಬೇಕು, ಅವರೇ ಇದನ್ನೆಲ್ಲ. ಫೈನಾನ್ಸ್ ಮಿನಿಸ್ಟರ್, ನಾನು ಬರೀ ಹೋಮ್ ಮಿನಿಸ್ಟರ್. ಇಲ್ಲ, ನಾವು ಮನೆನ ಇಟ್ಕೊಂಡಿರ್ತೀವಿ, ನಮ್ಮ ಮನೇಲಿ ಯಾರೋ ಟೆನೆಂಟ್ ಆಗಿರುತ್ತೆ. ಹಂಗ ಇವ್ರು ನೀವು landlord ಸ್ವಂತ ಮತ್ತೆ ಮನೆ, tenant. ಸ್ವಂತ ಮನೆ. ಸ್ವಂತ ಮನೆ ಯಾರೋ ಅಜ್ಜ ಯಾರೋ ಮಾಡಿರೋದು, ಅದನ್ನ ಹೆಂಗೋ ಮೇಂಟೈನ್ ಮಾಡ್ಕೊಂಡು. ನಾನು ನಿಮ್ಗೆ ಕೇಳ್ತೀನಿ, ಇವಾಗ ನೀವು ಟ್ರೈಲರ್ ನೋಡಿದ್ದೀರಲ್ವಾ? ಸೊ ನೀವು ಟ್ರೈಲರ್ ಎಲ್ಲ ನೋಡಿದಾಗ ವಿಕ್ಟಿಮ್ ಯಾರು ಅನ್ಸುತ್ತೆ, ಕಲ್ಪ್ರಿಟ್ ಯಾರು ಅಂತ ಅನ್ಸ್ತದೆ ನಿಮ್ಗೆ? ವಿಕ್ಟಿಮ್ ಅವ್ರೆ ಅಂತ ಅನ್ಸ್ತದೆ ಈಗ. ಅಲ್ಲ, ಅದು ತುಂಬಾ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ದೀರಾ ಆ್ಯಕ್ಚುಲಿ. ಇರೋದೇ 5 ಕ್ಯಾರೆಕ್ಟರ್ ಅಲ್ವಾ, ಅದನ್ನ ಯಾರೋ ಒಬ್ರು ತಪ್ಪು ಮಾಡಿರ್ತಾರಲ್ವಾ? ಸೊ ಯಾರು ತಪ್ಪು ಮಾಡಿರ್ತಾರೆ? ಅಲ್ಲ, ಕೆಲವು ಸಲ ಅನ್ಸುತ್ತೆ ನೀವು ಅವರಿಬ್ರನ್ನ ಕೊಲೆ ಮಾಡಿದ್ರಿ ಅಂತ, ಉಗ್ರ ಮಂಜು ಮತ್ತೆ ಧರ್ಮ ಅವ್ರನ್ನ ನೀವಿಬ್ರು ಕೊಲೆ ಮಾಡಿದ್ರಿ ಅಂತ ಏನೋ ಅನ್ಸುತ್ತೆ. ಕೆಲವು ಸಲ ಅವರೇ ಕೊಲೆ ಮಾಡಿದ್ದಾರೆ ಅಂತನೂ ಅನ್ಸುತ್ತೆ. ಸೊ ಅದು ತುಂಬಾ ಕನ್ಫ್ಯೂಷನ್ಸ್ ಇದೆ. ಅಯ್ಯೋ ಪಾಪ ಅಂತ ನಿಮ್ಗೆ ಯಾರಿಗ ಅನ್ಸುತ್ತೆ? ಆಬ್ವಿಯಸ್ಲಿ ಹೀರೋಯಿನ್ ನೋಡಿದ್ರೆ ಅನ್ಸುತ್ತೆ. ಇವ್ರು ನೋಡಿದ್ರೆ ಅಯ್ಯೋ ಪಾಪ ಅನ್ಸಲ್ವಾ? ನಾನು ಈಗ ಫೀಮೇಲ್ ಆಂಕರ್ ಇರ್ತಾರಲ್ಲ, ಅವಾಗ ಕೇಳಿ ಅವರು ಅಂತಾರ. ಸರ್ ಏನು ಸರ್ ಟೆನೆಂಟ್ ಅಂದರೆ? ಸರ್, ಟೆನೆಂಟ್ ಅಂದರೆ ಫಸ್ಟ್ ಆಫ್ ಆಲ್ ಎಲ್ರಿಗೂ ಬಾಡಿಗೆದಾರ. ಸೊ ಇದೊಂದು ಮರ್ಡರ್ ಮಿಸ್ಟ್ರಿ ಇರುವಂಥ ಸಿನಿಮಾ. ಟ್ರೈಲರ್, ಟೀಸರ್ ಎಲ್ಲರಿಗೂ ನಿಮ್ಗೊಂದು ಒಂದು ಕ್ಯೂರಿಯಾಸಿಟಿ ಇದೆ, ಒಂದು ಸಸ್ಪೆನ್ಸ್ ಇಟ್ಟು ಮಾಡಿದ್ದಾರೆ. ಸೊ ಫಸ್ಟ್ ನನಗೆ ಈ ಸಿನಿಮಾನ ಅವರು ನನಗೆ ಹೇಳಿದಾಗ ವಿತ್ ಸ್ಕ್ರಿಪ್ಟ್ ಬೌಂಡ್ ಸ್ಕ್ರಿಪ್ಟ್ ಕೊಟ್ಟಿದ್ರು. ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ವಿತ್ ಸ್ಕ್ರಿಪ್ಟು ಈ ಥರ, ಇದು ಹೆಂಗಿದೆ, ಹಾಗೆ ಶೂಟ್ ಮಾಡ್ತೀರಾ, ಏನೋ ಚೇಂಜಸ್ ಆಗುತ್ತಾ, ಈ ಥರ ಎಲ್ಲ ಕೇಳಿದ್ದೆ. ನಾನು ಡೌಟ್ಸ್ ಇರುತ್ತಲ್ಲ ನಮಗೆ, ಅಲ್ಲಿ ಹೋದ್ಮೇಲೆ ಮತ್ತೆ ನಾವು ಬೇರೆ ಶೂಟ್ ಮಾಡಿಬಿಟ್ರೆ ಅಂತ. ಇಲ್ಲ ಹಾಗೆ ಮಾಡ್ತೀವಿ, ಮತ್ತು ಹಾಗೇನೆ ಶೂಟ್ ಮಾಡಿದ್ವಿ. ವೆರಿ ತುಂಬ ಚೆನ್ನಾಗಿ ಬಂದಿದೆ. ಅದಕ್ಕೆ ಈಗ ನೀವೆಲ್ಲ ಸಿನಿಮಾ ನೋಡ್ತೀರಾ, ನಿಮಗೂ ಹಾಗೆ ಅನಿಸುತ್ತೆ ಅಂತ ನನ್ನ ಭಾವನೆ. ಸೊ ಒಂದು ಮರ್ಡರ್ ಮಿಸ್ಟ್ರಿ ಸಿನಿಮಾನ ಒಂದೇ ಮನೆಯಲ್ಲಿ ಶೂಟ್ ಆಗೋದು. ಸೊ ಅದು ಆಡಿಯನ್ಸಿಗೆ ಒಂದೇ ಮನೆಯಲ್ಲಿ ಹೆಂಗೆ ಶೂಟ್ ಮಾಡ್ತಾರೆ, ಇಷ್ಟು ಲೊಕೇಶನ್ ತೋರಿಸ್ಬೇಕು, 1.5 ಗಂಟೆ ನಿಮಗೆ ಎಂಗೇಜ್ ಆಗಿ ಇಟ್ಕೋಬೇಕು ಅಂದರೆ ಹೆಂಗೆ ಸಾಧ್ಯ ಅಂತಿರತ್ತಲ್ಲ, ಆ ಚಾಲೆಂಜನ್ನು ನಾವು ಪಾಸ್ ಮಾಡಿದ್ದೀವಿ. ಅದು ನನಗೆ ಐ ಪರ್ಸ್ನಲಿ ಫೆಲ್ಟ್ ದ್ಯಾಟ್ ನಾವು ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದೀವಿ ಅಂತ. ಆ ಕತೆ ಜನಕ್ಕೆ ಇಷ್ಟ ಆಗಬೇಕಷ್ಟೇ. ಮೇಡಮ್, ಇಡೀ ಸಿನಿಮಾದಲ್ಲಿ ಇರೋದು 5 ಕ್ಯಾರೆಕ್ಟರ್ಸು. ಆ ಟೈಟ್ಲ್ ಡಿಸೈನಲ್ಲಿ ಇರೋದು 3 ಕ್ಯಾರೆಕ್ಟರ್ಸು. ಅದರಲ್ಲಿ ನೀವು ಸೆಂಟರಲ್ಲಿ ಇರ್ತೀರಾ. ಇಡೀ ಸಿನಿಮಾದಲ್ಲಿ ನೀವೇ ಫೀಮೇಲ್ ಕ್ಯಾರೆಕ್ಟರ್ ಇರ್ತೀರಾ. ಸೊ ಎಷ್ಟು ಇಂಪಾರ್ಟೆನ್ಸ್ ಇದೆ, ಅಥವಾ ಏನು ಹೇಳ್ತೀರಿ ಕ್ಯಾರೆಕ್ಟರ್ ಬಗ್ಗೆ? ದಾಮಿನಿ ಅನ್ನೋ ಕ್ಯಾರೆಕ್ಟರ್ ಆಕ್ಚುಲಿ ದಾಮಿನಿ ಉಪೇಂದ್ರ ದಾಮಿನಿ. ದಾಮಿನಿ ಬೇರೆ, ಇದು ನ್ಯೂ ವರ್ಷನ್ 2024 ದಾಮಿನಿ ಇದು. ಸೊ ಈ ದಾಮಿನಿ ಅವಳ ಆಸೆಗಳೇನು, ಅವಳ ವ್ಯಕ್ತಿತ್ವ ಹೇಗೆ, ಮತ್ತೆ ಅವಳದೇ ಆದಂತ ಒಂದು ಕನ್ಸು ಕಟ್ಕೊಂಡಿರ್ತಾಳೆ. ಸೊ ಅದು ಹೇಗಿರತ್ತೆ ಅನ್ನೋದು ಒಂದು ಜರ್ನಿ ಒಂದು ಕಡೆ. ಆದರೆ ಇನ್ನೊಂದೇನು ಅಂತಂದರೆ, ಈ ಕೋವಿಡ್ ಟೈಮ್ನಲ್ಲಿ ಇಫ್ ಯು ಹ್ಯಾವ್ ಸೀನ್, ಎಷ್ಟೋ ಜನ ಕೆಲಸ ಕೇಳ್ಕೊಂಡಿರ್ತಾರೆ, ಎಷ್ಟೋ ಜನ ಏನೋ ಒಂದು ರೊಟೀನ್ ಇರುತ್ತೆ. ಓಕೆ, ಇಲ್ಲೆಲ್ಲೋ ದುಡ್ಡು ಬರುತ್ತೆ, ಅಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ, ಅಲ್ಲಿ ಸೊ ಒಂದ್ಸತಿ ಎಲ್ಲ ಸ್ಟಾಪ್ ಆದರೆ ಅವ್ರ ಲೈಫ್ ಹೇಗಾಗತ್ತೆ ಎಲ್ಲಾನು ತೋರಿಸ್ಕೊಂಡು ಹೋಗಿದ್ದೀವಿ. ಹಾಗೆ ಇವ್ರು ಹೇಳಿದ್ರು, ರಾಕೇಶ್ ಸರ್ ಹೇಳಿದ್ರು ಇವಾಗ ಚಾಲೆಂಜಸ್ ಒಂದೇ ಲೊಕೇಶನ್ನಲ್ಲಿ ಅಂತ. ಯೂಶಲ್ ಆಗಿ ಒಂದೇ ಲೊಕೇಶನ್ ನಾವೇನು ಮಾಡ್ತೀವಿ, ಸೆಟ್ ಹಾಕೋತೀವಿ. ಸೊ ಸೆಟ್ಟಿಗೆ ಬೇಕಂತೆ ನಾವು ಅದನ್ನು ಮಾಡ್ಯೂಲ್ ಮಾಡ್ಕೋತೀವಿ. ಬಟ್ ಇಲ್ಲಿ ಆ ಥರ ಮಾಡಲಿಲ್ಲ ನಾವು. ಸೊ ಒರಿಜಿನಲ್ ಮನೆ ಆ ಮನೆಯಲ್ಲೇ ನಮಗೆ ಇದ್ದಿದ್ದು 3 ಜಾಗ. ಅಲ್ಲಿ ಬೇರೆ ರೂಮ್ಗಳೆಲ್ಲ ಇದ್ರೂ ನಾವು ತೋರಿಸಿರೋದು 3 ಜಾಗ. ಒಂದು ಹಾಲು, ಒಂದು ಕಿಚನ್ನು, ಒಂದು ರೂಮ್, ಬೆಡ್ರೂಮ್. ಸೊ ಈ ಲಿವಿಂಗ್ ಹಾಲ್ ಇಷ್ಟೇ ಜಾಗದಲ್ಲಿ ಒಂದು ಲಿಮಿಟೆಡ್ ಸ್ಪೇಸ್ನಲ್ಲಿ ನಡೆಯುವಂಥ ಕತೆ. ಆ್ಯಂಡ್ ಅಫ್ಕೋರ್ಸ್ ಧರ್ಮ ಅವ್ರದ್ದು ಅದೇ ಬಿಲ್ಡಿಂಗ್ನಲ್ಲಿ ಮೇಲ್ಗಡೆ ಇರ್ತಾರೆ. ಸೊ ಈ 5 ಜನ ಅಂದರೆ ಇವಾಗ ತಿಲಕ್ ಅವ್ರು ಹೇಗೆ ಈ ಮನೆ ಒಳಗಡೆ ಎಂಟರ್ ಆಗ್ತಾರೆ, ಉಗ್ರ ಮಂಜು ಅವ್ರು ಹೇಗೆ ಎಂಟರ್ ಆಗ್ತಾರೆ, ಮತ್ತೆ ಧರ್ಮಾಗ್ ಏನು ಕೆಲಸ ಇದೆ ಇಲ್ಲಿ, ದೋ ಹೀಸ್ ಅ ಟೆನೆಂಟ್. ಸೊ ಏನಾಗುತ್ತೆ, ಅಂಡ್ ಗಂಡ ಹೆಂಡತಿ ಇಬ್ರು ಚೆನ್ನಾಗಿರ್ಬೇಕು ಅಂದಾಗ ಥರ್ಡ್ ಪರ್ಸನ್ ಇನ್ವಾಲ್ವ್ಮೆಂಟ್ ಯಾವ ರೀತಿಗೆ ಹಾಳು ಮಾಡುತ್ತೆ. ಸೊ ಇದೆಲ್ಲ ಒಂಥರ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುತ್ತೆ. ಇನ್ಫ್ಯಾಕ್ಟ್ ನಾನು ಫಸ್ಟ್ ಟೈಮ್ ಈ ಸ್ಟೋರಿ ಕೇಳಿದಾಗ ನನ್ನ ಮನೋಜ್ ಜೋಶಿ ಅವರು ಈ ಸ್ಟೋರಿ ಕೇಳೋದಕ್ಕೆ ಹೇಳಿದ್ರು. ಸೊ ಸ್ಟೋರಿ ಎಲ್ಲ ಕೇಳಾದ್ಮೇಲೆ ಐ ವಾಸ್ ಲೈಕ್ 1 ನಿಮಿಷ ನಂಬಾಗಿದೆ, ಏನಪ್ಪ ಇದು ಹಿಂಗೆ ಈ ಥರ ಸ್ಟೋರಿ. ಆ್ಯಂಡ್
ಇಟ್ ವಾಸ್ ಆಲ್ಸೋ ಕ್ರೂಷಿಯಲ್ ಫಾರ್ ಮೀ ಬಿಕಾಸ್ ಸೋನುನ ನೀವು ಬೇರೆ ಬೇರೆ ರೀತಿನ ನೋಡಿದೀರಾ, ಇಂತಿನಿಂದ ಪ್ರೀತಿಯಿಂದ ತಗೊಂಡ್ರು ಒಂದ್ ಸಾಫ್ಟ್ ಆಗಿ ನೋಡಿದೀರಾ. ಗುಲ್ಟುನಲ್ಲಿ ಅಗೇನ್ ಇಟ್ ವಾಸ್ ಅ ಚಾಲೆಂಜಿಂಗ್ ಬಿಕಾಸ್ ಅದನ್ನ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದೆ. ಸೊ ಅದಾದ್ಮೇಲೆ ಮತ್ತೆ ಐ ಲವ್ ಯು, ಯುವರತ್ನ ಎಲ್ಲ ಬಂದಾಗ ಅಗೇನ್ ಇಟ್ ಇಸ್ ಅ ವೆರಿ ಸಾಫ್ಟ್, ದೇರ್ ವಾಸ್ ನಥಿಂಗ್ ಚೇಂಜಸ್. ಸೊ ನಾನು ಅನ್ಕೊಂಡೆ ಇದನ್ ಮಾಡಿದಾಗ ಆಸ್ ಅನ್ ಆಕ್ಟರ್ ಇನ್ನ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಗೆಲ್ಲೋ ಅಂತ ಸಾಧ್ಯತೆ ಇದೆ. ಅಂಡ್ ಈ ತರ ಒಂದ್ ಕ್ಯಾರೆಕ್ಟರ್ ಮಾಡ್ದಾಗಂತೂ ಅದು ಉಳ್ಕೊಳತ್ತೆ. ಸೊ ಆ ಥರ ನನಗೆ ನಾನೇ ಚಾಲೆಂಜ್ ಹಾಕ್ಕೊಂಡಿದ್ದೆ ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ. ಸೊ ನಮ್ಮಿಬ್ರು ಇಫ್ ಯು ರಿಮೆಂಬರ್ ನಾವು ಆಫೀಸ್ನಲ್ಲಿ ಫಸ್ಟ್ ಕುತ್ಕೊಂಡಿರುವಾಗ ನನ್ಗೆ ಅದನ್ನೇ ಅನಿಸ್ತಾ ಇತ್ತು, ಅಯ್ಯೋ ಪಾಪ ಅಲ್ವಾ ನನ್ನ ಹಸ್ಬೆಂಡ್ ಕ್ಯಾರೆಕ್ಟರು ಅಂತ. ನಾನು ಇವ್ರು ನೋಡಿದಾಗೆಲ್ಲ ನನಗೆ ಅದೇ ಮೈಂಡ್ ವಾಯ್ಸ್ನಲ್ಲಿ ಓಡ್ತಾ ಇತ್ತು. ಸೊ ಎಲ್ಲೋ ಒಂದು ಕಡೆ ಇಟ್ ಹ್ಯಾಸ್ ವರ್ಕ್ಡ್ ಔಟ್ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದೇನು ಅಂತಂದರೆ ನನಗೆ ಇದ್ರಲ್ಲಿ ತುಂಬ ಚಾಲೆಂಜಿಂಗ್ ಏನು ಅಂತ ಅನಿಸಿದ್ದು ಅಂತಂದರೆ ದಿ ವೇರಿಯೇಷನ್. ಇಫ್ ಯು ಹ್ಯಾವ್ ಸೀನ್ ಎಲ್ಲ ಕಡೆ ಬ್ಲ್ಯಾಕ್ ಆ್ಯಂಡ್ ರೆಡ್ ಇದೆ. ಆ್ಯಂಡ್ ನೀವು ಸಿನಿಮಾಟೋಗ್ರಫಿನಲ್ಲಿ ಹೋದಾಗ ನೋಡಿದ್ರು ಬ್ಲೂ ಆ್ಯಂಡ್ ರೆಡ್, ಸೊ ಆ ಕಾಂಬಿನೇಷನ್ನಲ್ಲಿ. ಸೊ ಇಟ್ ವಾಸ್ ಆ್ಯಸ್ ಅನ್ ಆ್ಯಕ್ಟರ್, ಆ್ಯಸ್ ಅ ಎಲ್ಲ ಒಂದು ಇದರಲ್ಲಿ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಫಾರ್ ಮೀ. ನನಗೆ ಹೆಂಗೆ ಅಂತಂದರೆ ಇವಾಗ ಫಿಲ್ಮ್ ಸಕ್ಸಸ್ ನಮ್ಮ ಕೈನಲ್ಲಿಲ್ಲ. ಸೊ ಯಾವುದೋ ಫಿಲಮ್ ಓಡುತ್ತೆ ಅಂತ ಅಂದ್ಕೊಂಡಿರ್ತೀವಿ, ಓಡಿರಲ್ಲ. ಯಾವುದೋ ಫಿಲಮ್ ಪರವಾಗಿಲ್ಲ ಅಂತ ತುಂಬ ಚೆನ್ನಾಗಿ ಓಡಿರುತ್ತೆ. ಬಟ್ ಆ್ಯಸ್ ಅನ್ ಆ್ಯಕ್ಟರ್ ಫಾರ್ ಮೀ ಇದು ಒಂದು ಗ್ರೋತ್ ಸಿಕ್ಕಿದೆ, ಒಂದು ಹಿಡಿತ, ಒಂದು ದಾಮಿನಿ ಕ್ಯಾರೆಕ್ಟರ್ಗೆ ಒಂದು ಹಿಡಿತ. ಆ್ಯಂಡ್ ಈ ಕ್ಯಾರೆಕ್ಟರ್ನ ಹೆಂಗೆಲ್ಲ ತೋರಿಸ್ಬೋದು ಅಂತ ಪ್ರಾಬಬ್ಲಿ ನೀವೇ ಹೇಳ್ತೀರಾ ನೆಕ್ಸ್ಟ್ ಏನು ಮೇಡಮ್ ಈ ಥರ ಮಾಡಿದ್ದೀರಾ ನೀವು ಅಂತ. ಸೊ ಐ ಆಮ್ ಶೋರ್ ಜನರು ಹೇಳಿಲ್ಲ ಅಂತಂದ್ರೂ ಕ್ರಿಟಿಕ್ಸ್ ಅವ್ರು ಹೇಳೇ ಹೇಳ್ತೀರಾ, ಏನು ಮೇಡಮ್ ಈ ಥರ ಮಾಡಿದ್ದೀರಾ ನೀವು ಅಂತ ಹೇಳ್ತೀರಾ ಅಂತ. ಸೊ ಅದನ್ನು ಆ ಚಾಲೆಂಜಸ್ನ ನೀವುಗಳು ಹೇಗೆ ಮಾತಾಡ್ತೀರಾ ಅಂತ ಅದು ನನ್ನ ತಲೆನಲ್ಲಿ ಓಡ್ತಾ ಇತ್ತು ಆ್ಯಕ್ಚುಲಿ. ಸೊ ಇದನ್ನೆಲ್ಲ ಯೋಚನೆ ಮಾಡಿ ಓಕೆ ದಿಸ್ ಇಸ್ ಅನದರ್ ಸ್ಟೆಪ್ ಆಫ್ ಸೋನು ಗೌಡ, ಸೊ ಲೆಟ್ ಮಿ ಡೂ ಇಟ್ ಅಂತ ಹೇಳಿ ದಟ್ಸ್ ಹೌ ಐ ಸ್ಟಾರ್ಟೆಡ್ ದಿ ಜರ್ನಿ. ಒಂಥರ ಚೆನ್ನಾಗಿತ್ತು ಮಾಡುವಾಗ. ಇವ್ರಿಗೆ ಕೇಳಬೇಕು ಆ್ಯಕ್ಚುಲಿ ಏನದ ಅದು ಮನೆ ನಾವು ಲೊಕೇಶನ್ ರೆಕ್ಕೆ ಮಾಡಬೇಕಾದ್ರೆ ನಾವು ಒಂದಿಷ್ಟು ಮನೆಗಳು ಇದು ಶೂಟಿಂಗ್ ಮನೆಗಳೆಲ್ಲ ನೀವು ನೋಡಿರ್ತೀರಾ ಆಲ್ರೆಡಿ. ಅಂದ್ರೆ ಅದು ಹೋಗಿದ್ರೆ ಆಲ್ರೆಡಿ ಸೆಟಪ್ ಇರುತ್ತೆ, ಜನ ಏನಿರಲ್ಲ, ವಾಸ ಇರಲ್ಲ. ಬಟ್ ನಮ್ಮ ಕತೆಗೆ ಸೂಟ್ ಆಗ್ತಾ ಇರಲಿಲ್ಲ ಯಾವುದು. ಇಲ್ಲ ಇದು ಬೇಡ, ನಾವು ಒರಿಜಿನಲ್ ಯಾವ್ದು ಮನೆ ಇದೆ, ಈ ಥರದ ಮನೆ ಎಲ್ಲಿ ಸಿಗುತ್ತೆ ಆ ಥರದ್ದು ಹುಡ್ಕೊಳ್ಳೋಂತ ನಾವು ಅದೇ ತುಂಬ ಕಷ್ಟ ಆಗಿದೆ ಮನೆ ಹುಡ್ಕೋಕ್ಕೇನೆ. ಆದಷ್ಟು ನ್ಯಾಚುರಲ್ ಆಗಿ ಸಿಗಲಿ. ಅಲ್ಲಿ ಪ್ರಾಪರ್ಟೀಸ್ನು ಯಾವುದನ್ನು ನಾವು ಸೆಟ್ ಮಾಡಿ ಇಟ್ಕೊಂಡಿರೋವಂಥದ್ದಿಲ್ಲ, ಇರುವಂಥ ಪ್ರಾಪರ್ಟೀಸ್ನ ಸೆಟ್ ಮಾಡೋಣ. ಅಲ್ಲಿ ಒಬ್ಬ ಒಂದು ವಾಸಿಸೋ ಮನೆಯಲ್ಲಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೇಗಿರುತ್ತೋ ಅವ್ರದ್ದು ಜರ್ನಿ. ಆ ಕೋವಿಡ್ ಟೈಮಲ್ಲಿ ನಿಮ್ಗೆ ಆಲ್ರೆಡಿ ನಿಮಗೆ ಗೊತ್ತಿತ್ತು, ಅಂದರೆ ಹೊರಗಡೆ ಊಟ ಸಿಗೋದು ಕಷ್ಟ ಇತ್ತು, ಜನ ಬದುಕಿದ್ರೆ ಸಾಕು ಅನ್ನೋ ಒಂದು ಸಿಚುವೇಶನ್ ಆ ಟೈಮಲ್ಲೆಲ್ಲ. ಅಂದರೆ ಒಬ್ಬೊಬ್ರದ್ದು ಒಂದೊಂದು ಪ್ರಾಬ್ಲಮ್ಸ್ ಇತ್ತು. ಇದ್ರ ಮಧ್ಯೆನೂ ಬ್ಲಡ್ ಬ್ಲಾಕಿಂಗ್ ಅಂತೇಳಿ ಆಗ್ತಾ ಇತ್ತು. ಜೊತೆಗೆ ರೆಮಿಡೀಸ್ ಬೇರೆ, ಇಂಜೆಕ್ಷನ್ಸ್ ಅದನ್ನು ಎಕ್ಸ್ಟ್ರಾ ಪ್ರೈಸ್ಗೆಲ್ಲ ಸೇವ್. ಅಂದ್ರೆ ಈ ಥರದ್ದು ಏನೋ ಬೆಡ್ಗಳು ಸಿಗ್ತಾ ಇರಲಿಲ್ಲ. ಆಮೇಲೆ ನೀವು ನೋಡಿರ್ಬೋದು ಮಣ್ಣು ಮಾಡೋದಿಕ್ಕೂ ಜಾಗ ಸಿಗ್ತಾ ಇರಲಿಲ್ಲ. ಯಾರ್ದೋ ಬಾಡಿ ನಿನ್ನೆ ಯಾರಿಗೋ ಇದಾಗ್ತದೆ. ಈ ಥರ ಎಲ್ಲ ಸಿಚುವೇಶನ್ಸ್ ಇರಬೇಕಾದಾಗ ಅಂಥ ಟೈಮ್ ನಾವು ನೋಡಿದಾಗ ಒಂದಿಷ್ಟು ಆರ್ಟಿಕಲ್ಸ್ ನಾವು ನೋಡಿದಾಗ ಏನು ಶಾಕಿಂಗ್ ಅನಿಸ್ತಾ ಇತ್ತು ನನಗೆ. ಏನಿದು ಈ ಟೈಮಲ್ಲೂ ಕ್ರೈಮ್ ಮಾಡ್ತಾರ, ಅಂದ್ರೆ ಆ ಟೈಮಲ್ಲಿ ಬದುಕಿದ್ರೆ ಸಾಕು ಅನ್ನೋದಿತ್ತಲ್ವ ನಮಗೆ. ಏನಪ್ಪ ಏನು ಹೋದ್ರೆ ಹೋಗ್ಲಿ ಬದುಕೋಣ ಸಾಕು ಅಂತ. ಅದು ಅಂಥ ಟೈಮಲ್ಲೂ ಜನ ಹೇಗೆ ಅದನ್ನು ಯೂಸ್ ಮಾಡ್ಕೊಳ್ತಾರೆ, ಮಿಸ್ಯೂಸ್ ಮಾಡ್ತಾ ಇದ್ದಾರೆ, ಇದೆಲ್ಲ ನೋಡಿದಾಗ ಹೆದರಿಕೆನೇ ಆಗಿದೆ. ಆ ಒಂದು ಪಾಯಿಂಟಿಂದ ಉಟ್ಕೊಂಡಿರೋ ಕಥೆನೇ ಇದು ಟೆನೆಂಟ್ ಅಂತ ಹೇಳ್ಬೋದು. ಅದಾದ್ಮೇಲೆ ಚಾಲೆಂಜಸ್ ಅದೇ ಮನೆ ಅಂತ ಇದ್ವಲ್ಲ, ಆ ಮನೆಯನ್ನು ಸಿಕ್ತು, ಶೂಟ್ ಲೊಕೇಶನ್ ಫೈನಲ್ ಆಯಿತು. ಬಟ್ ಅಲ್ಲಿ ಲೊಕೇಶನ್ ಶೂಟ್ ಮಾಡೋದು ಅದರದ್ದೇ ಆದ ಚಾಲೆಂಜಸ್ ಇತ್ತು. ಆ ಮನೇಲಿ ವಾಸಿಸ್ತಾ ಇದ್ರು ಅವ್ರು ಆ್ಯಕ್ಚುಲಿ. ಅವ್ರನ್ನೆಲ್ಲ ಸೈಡಲ್ಲಿ ನಾವು ಕೂಡಿಸೋದು, ಮತ್ತು ಅವ್ರನ್ನ ಕರೆಸ್ಬಿಟ್ಟು ಶೂಟ್ ಮಾಡೋವಂಥದ್ದು ಆ್ಯಕ್ಟರ್ಸ್ಗೆಲ್ಲರಿಗೂ. ಆಮೇಲೆ ಅಷ್ಟು ಕಂಫರ್ಟಬಲ್ ಆಗಂತೂ ಡೆಫಿನೆಟಾಗಿ ಶೂಟ್ ಇರಲಿಲ್ಲ. ಡೆಫಿನೆಟಾಗಿ ಎಲ್ಲ ಆ್ಯಕ್ಟರ್ಸ್ಗೂ ತುಂಬ ಚಾಲೆಂಜಸ್ ಇತ್ತು. ಅವರೆಲ್ಲರೂ ಅದನ್ನು ಆ್ಯಕ್ಸೆಪ್ಟ್ ಮಾಡಿ, ಇಲ್ಲ ಇದನ್ನು ಇನ್ನೂ ನಾವು ಬೆಟರಾಗಿ ಮಾಡೋಣ. ಅಂದರೆ ಈ ಕತೆ ಏನಿತ್ತಲ್ವ, ಈ ಆ್ಯಕ್ಟರ್ಸ್ ಇನ್ವಾಲ್ವ್ಮೆಂಟ್ ಇರೋದ್ರಿಂದ ಇನ್ನೂ ಬೆಟರಾಗಿ ಬಂತು ಸ್ಕ್ರೀನ್ ಪ್ಲೇಸ್. ಫೈನಲಿ ಮೊನ್ನೆ ಔಟ್ಪುಟ್ ಅಂತೂ ನೋಡಿದಾಗ ಡೆಫಿನೆಟ್ಲಿ ಎಲ್ಲರೂ ಹ್ಯಾಪಿ. ಸೊ ನಿನ್ನೆ ನಾವು ಫೈನಲಿ ಅಪ್ಲೋಡ್ ಆಗಿದೆ ಫಿಲಿಮ್ ಇನ್ನೇನು. ಸೊ 22nd ರಿಲೀಸ್ ಆಗ್ತಾ ಇದೆ. ಸೊ ಡೆಫಿನೆಟ್ಲಿ ನಾವು ಖುಷಿಯಿಂದ ಇದ್ವಿ. ಅದಕ್ಕೆ ಜನ ಹೇಗೆ ಆಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ನಾವು ಕಾಯ್ತಾ ಇದ್ವಿ. ಸರ್ ಹೇಳ್ತಾ ಇದ್ರಲ್ಲ ಮಿಸ್ಯೂಸ್ ಅಂತ. ಸೊ ಮಿಸ್ಯೂಸ್ ಆದಾಗ ಕೆಲವ್ರು ಮಿಸ್ಯೂಸ್ ಮಾಡ್ಕೊಂಡಾಗ ಕೆಲವ್ರು ತುಂಬಾ ಅಮಾಯಕರು ಇರ್ತಾರಲ್ಲ, ಇನ್ನೋಸೆಂಟ್ ಪೀಪಲ್, ಅವ್ರಿಗೆ ಹೆಂಗ್ ಎಫೆಕ್ಟ್ ಆಗತ್ತೆ ಅನ್ನೋದು ಈ ಫಿಲ್ಮ್ ಆಕ್ಚುಲಿ ಥ್ರೆಡ್ ಇಸ್.
ಇವಾಗ ಸರ್ ಸರ್ ಇದು ಧರ್ಮ ಅವರು ಅವ್ರು ತುಂಬಾ ಸಾಫ್ಟ್ ಅಂತ ರಿಯಲ್ ಲೈಫಲ್ಲೂ ತುಂಬಾ ಸಾಫ್ಟ್ ಅಂತ ನೋಡಿದ್ವಿ, ಹೌದು. ಬಿಗ್ ಬಾಸ್ ಅಲ್ಲೂ ಅಷ್ಟು ತುಂಬಾ ಸಾಫ್ಟ್ ಆಗಿರ್ತಾರೆ ಅವರು. ಹೌದು. ಅವ್ರಿಗೆ ಈ ಕ್ಯಾರೆಕ್ಟರ್ ಕೊಡ್ಬೇಕಂತ ಅನ್ಸಿದ್ದು ಹೆಂಗೆ? ನಾ ಅದೇ ಹೇಳಿದ್ನಲ್ಲ, ಇದರಲ್ಲಿ ಇದುವರೆಗೆ ಯಾರು ಪ್ಲೇ ಮಾಡದೇ ಇರೋ ಕ್ಯಾರೆಕ್ಟರ್ಸೇ ಪ್ಲೇ ಮಾಡಿರೋದು ಎಲ್ಲರಿಗೂ ಬೇರೆ 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 ಕ್ಯಾರೆಕ್ಟರ್ಸೇ ಇದೆ. ಸೊ ನೀವು ಅದನ್ನೇ ನೀವು ಎಕ್ಸ್ಪೀರಿಯನ್ಸ್ ಮಾಡೋದನ್ನೇ ಇದು ಒಂದು ಇದು ನಮ್ಗೆ ನೋಡಿದ ಓಕೆ ಈ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ರೆ ಚೆನ್ನಾಗಿರುತ್ತೆ, ರಾಕೇಶ್ ಅವ್ರು ಇದನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ, ಸೋನು ಮ್ಯಾಮ್ ಇದನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಹಂಗೆ ಕ್ಯಾರೆಕ್ಟರ್ಸ್ ಹೇಳಿದಾಗ ಅವ್ರಿಗೂ ಕ್ಯಾರೆಕ್ಟರ್ ಕೇಳಿದಾಗ ನಾನು ಇದನ್ನ ಮಾಡ್ತೀನಿ ಅಂತ ಯಾರು ಸ್ವಿಚ್ ಆಗಿಲ್ಲ, ಇದೇ ಚೆನ್ನಾಗಿದೆ ನೀವು ಹೇಳ್ತಾ ಇರೋದು, ಅವ್ರಿಗೂ ಇಷ್ಟ ಆಯಿತು ಕೇಳಿದಾಗ. ಸೊ ಆಕ್ಸೆಪ್ಟ್ ಮಾಡಿಕೊಂಡ್ರು. ಸೊ ಅದು ಡೆಫಿನೆಟ್ಲಿ, ಯಾಕಂದರೆ ಅವ್ರ ಸೀನಿಯರ್ಸ್ ಇದ್ದಾರೆ ಎಲ್ಲರೂ, ಅವ್ರು ಆಕ್ಸೆಪ್ಟ್ ಮಾಡಿರೋದಕ್ಕೆ ಇನ್ನೂ ಆ ಟೀಸರ್ ಆಗಲಿ ಟ್ರೈಲರ್ ಅಷ್ಟು ಬೆಸ್ಟಾಗಿ ಬರೋಕ್ಕೆ ಡೆಫಿನೆಟ್ಲಿ ಅವ್ರಿಗೆ ಕಾರಣ. ಆಮೇಲೆ ಎಡಿಟರ್ ಉಜ್ವಲ್ ಅವ್ರದ್ದು ಪಾತ್ರ ಇದೆ, ಆ್ಯಂಡ್ ಸಿನಿಮಾಟೋಗ್ರಫಿ ಮನೋಹರ್ ಸರ್ ಅವ್ರದ್ದು. ಆ ಮನೆಯಲ್ಲಿ ಕ್ಯಾಮ್ರಾ ಲೈಟಿಂಗ್ ಸೆಟಪ್ ಮಾಡೋದು ತುಂಬ ಚಾಲೆಂಜಸ್. ಓಕೆ, ಆ ಒಂದು ಇದರಲ್ಲಿ ಇಷ್ಟು ನಮ್ಗೇನು ನಾವು ಫ್ರೇಮ್ಸ್ ಅಂದ್ಕೊಂಡಿದ್ವಿ, ಅದು ಶಾರ್ಟ್ಸ್ ಸರ್ ಈ ಥರ ಬೇಕು ಅಂದರೆ ಓಕೆ ತೆಗೆಯೋಣ ಅಂತ ಹೇಳಿ ಪ್ರತಿಯೊಂದು ತಕ್ಕೊಟ್ಟಿದ್ದಾರೆ. ಅದಕ್ಕೆ ಖುಷಿ ಇದೆ ಡೆಫಿನೆಟಾಗಿ. ಸರ್ ಅದೀಗ ಉಜ್ವಲ್ ಅವ್ರ ಜೊತೆ ಮಾತಾಡೋಣ, ನೀವು ಹಂಗೆ ಎಕ್ಸ್ಚೇಂಜ್ ಆಗ್ಬಿಡಿ. ಥ್ಯಾಂಕ್ ಯು. ಅದನ್ನೇ ಕೇಳೋಣ ಡೈರೆಕ್ಟರ್ಗೆ, ಧರ್ಮ ಅವ್ರಿಗೆ ಗೊತ್ತಾ, ಮಂಜು ಅವ್ರಿಗೆ ಗೊತ್ತಾ ಈ ತರ ಫಿಲ್ಮ್ ರಿಲೀಸ್ ಆಗ್ತದೆ ಅಂತ ಗೊತ್ತಾ ಅಂತ ಕೇಳೋಣ ಅಂತ ಅನ್ಕೊಂಡಿದ್ದೆ. ಉಜ್ವಲ್ ಅವರೇ, ಅಂದರೆ ತುಂಬ ಸಿನಿಮಾಗಳನ್ನ ಎಡಿಟ್ ಮಾಡ್ತಾ ಇದ್ದೀರಾ ರೀಸೆಂಟಾಗಿ, ಒಂಥರ ಟ್ರೆಂಡಿಯಾಗಿ ಎಡಿಟ್ ಮಾಡ್ತೀರಾ. ಈಗ ಶಾಲಿವಾನಶಕ್ಕೆ ಬಂತು, ಆಮೇಲೆ ದರಡಿ ಮಾಡಲು ತುಂಬ ಚೆನ್ನಾಗಿತ್ತು. ಸೊ ಈ ಸಿನಿಮಾದಲ್ಲಿ ಯಾವ ಥರದೊಂದು ಎಡಿಟ್ ಪ್ಯಾಟ್ರನ್ ಟ್ರೈ ಮಾಡಿದ್ದೀರಾ, ಏನಾದ್ರು ಹೊಸದಾಗಿ? ಅಂದರೆ ಯಾವಾಗಲೂ ಹೇಳ್ತೀನಲ್ಲ, ಅಂದರೆ ಎಡಿಟರ್ಸ್ ಬೆಸ್ಟ್ ಚಾಯ್ಸ್ ಫಿಲಮ್ಸ್ನ ಯಾವ್ದಾದ್ರು ಇಟ್ಕೊಂತೀವಿ ಅವೆಲ್ಲ ಸಾಲಾಗಿ ಬರ್ತಾ ಇದೆ. ಅಂದರೆ ವೇರಾಸ್ ಲೈಕ್ ನನಗನ್ಸೋದು ನಾನು ಲಕ್ಕಿ ಅಂತ, ಅಂದರೆ ಆ ಥರದ ಸ್ಕ್ರಿಪ್ಟ್ಗಳು ನನಗೆ ಬರ್ತಾ ಇರೋದು. ಆಮೇಲೆ ಯಾವಾಗಲೂ ಏನಕ್ಕೆ ಚಾಲೆಂಜಿಂಗ್ ಅಂತ ಅನ್ಸುತ್ತೆ ಅಂದರೆ ಈ ಸಬ್ಜೆಕ್ಟು, ಇವಾಗ ಹೇಳ್ದಂಗೆ ಒಂದೇ ಮನೇಲಿ ಶೂಟ್ ಮಾಡಬೇಕು, ಆ್ಯಂಡ್ ಇನ್ನೊಂದು ಒಂದು ಥ್ರಿಲ್ಲರ್ ಸಿನಿಮಾ, ಅದು ವಿಚ್ ಈಸ್ ಲೈಕ್ ತುಂಬ ಹಿಡಿದಿಟ್ಕೊಳ್ಳೋದು ಕಷ್ಟ ಒಂಥರ. ಇವಾಗ ಒಬ್ರು ಇಲ್ಲ ಇನ್ನೊಬ್ರು ಅಂತ ಅನ್ಕೊಂಡು ಹೋದ್ರೂ ಒಂದು 20 ನಿಮಿಷ ಅರ್ಧ ಗಂಟೆಗೆ ಸಿನಿಮಾ ಮುಗ್ದೋಗುತ್ತೆ. 1.5 ಗಂಟೆ ಅದನ್ನ ಹಿಡಿದು ಕೂರಿಸ್ಬೇಕು ಅಂತಂದಾಗ ಒಂದು ಬೇರೆ ಪ್ಯಾಟರ್ನ್ ಆಫ್ ಸ್ಕ್ರೀನ್ ಪ್ಲೇ ಚೇಂಜ್ ಮಾಡ್ಬೇಕಾಗತ್ತೆ. ಅಂದ್ರೆ ಒಂದು ಯಾವಾಗ್ಲೂ ಹೇಳ್ತಾರಲ್ಲ, ಒಂದು ವಾಟ್ ಈಸ್ ದಿ ಡ್ರಾಫ್ಟ್ ಆಫ್ ದಿ ಸ್ಕ್ರೀನ್ ಪ್ಲೇ ವುಡ್ ಬಿ ದಿ ಫಸ್ಟ್ ಕಟ್ ಆಫ್ ದಿ ಫಿಲಮ್ ಅಂತೆ. ನೀವೇನ್ ಎಡಿಟ್ ಮಾಡ್ತೀರಾ, ಫೈನಲ್ ಎಡಿಟ್ ಮಾಡ್ತೀರಾ, ಅದು ಫೈನಲ್ ಡ್ರಾಫ್ಟ್ ಆಫ್ ದಿ ಸ್ಕ್ರೀನ್ ಪ್ಲೇ ಆಗಿರುತ್ತಂತೆ. ದಟ್ಸ್ ಹೌ ಇಟ್ ವರ್ಕ್ ಆಕ್ಚುಲಿ. ಅಂದ್ರೆ ಇವಾಗ ಡೈರೆಕ್ಟರ್ ಹೆಂಗೆ ಅಂತಂದ್ರೆ ಇವಾಗ ತುಂಬಾ ಪರ್ಟಿಕ್ಯುಲರ್ ಆಗಿದ್ದಾರೆ. ಅಂದ್ರೆ ಯಾಕಂದ್ರೆ ನಾವೆಲ್ರೂ ಒಂದು ವಿಷನ್ಗೋಸ್ಕರ ಕೆಲಸ ಮಾಡ್ತಿರ್ತೀವಿ, ಅವ್ರ ವಿಷನ್ಗೋಸ್ಕರ. ಅಂದ್ರೆ ಒಂದು ಹೊಸ ತರದ್ದು ಪ್ಯಾಟರ್ನ್ ಟ್ರೈ ಮಾಡಲೇಬೇಕು ಇದರಲ್ಲಿ. ವೆರಾಸ್ 1.5 ಗಂಟೆ ನಾವು ಕೂತ್ಕೊಂಡು ನೋಡಬೇಕು ಅಂದರೆ ಅದು ಹಿಡಿದು ಇಟ್ಕೋಬೇಕು ಅಂತಂದರೆ ವಿಚ್ ಇಸ್ ಆ ಎಡಿಟರ್ಸ್ದು ಅಂದರೆ ಒಂದು ಇರುತ್ತಲ್ಲ ಪ್ಯಾಟರ್ನ್ ಆಫ್ ಎಡಿಟ್ ಪ್ಯಾಟರ್ನ್ ಅಂತದ್ದು ಏನಿರುತ್ತೆ, ಅದನ್ನು ಒಂದು ಬೇರೆ ಥರದ್ದು ಶೈಲಿಯಲ್ಲಿ ಟ್ರೈ ಮಾಡಿದೆ ಇದರಲ್ಲಿ. ವೆರಾಸ್ ನಾನು ಹೇಳ್ಬೋದು ಒಂದು ಕನ್ನಡ ಸಿನಿಮಾದಲ್ಲಿ ಒಂದು ಬೇರೆ ಥರದ್ದು ಸ್ಕ್ರೀನ್ ಪ್ಲೇ ಪ್ಯಾಟರ್ನ್, ಇವಾಗ ಹೆಂಗೆ ನನ್ನ ಪ್ರೀವಿಯಸ್ ಸಿನಿಮಾಗಳಲ್ಲಿ ಒಂದು ಸ್ಕ್ರೀನ್ ಪ್ಲೇ ಪ್ಯಾಟರ್ನ್ಗೆ ಹೇಗೆ ಒಂದಷ್ಟು ಬಂದಿದೆ ರಿವ್ಯೂಸ್ಗಳು, ಆ ಥರದ್ದು ಒಂದು ಬೇರೆ ಥರದ್ದು ಒಂದು ವರ್ಷನ್ 2024 ವರ್ಷನ್ ಒಂದು ನವೆಂಬರ್ 22 ನೋಡ್ಬೋದು. ಅಂದರೆ ಪ್ರೀಮಿಯರ್ ಪ್ರೋ ವರ್ಷನ್ಗಳು ಚೇಂಜ್ ಆಗ್ತಿರ್ತೀವಲ್ಲ, ಅದೇ ಥರ ನಿಮ್ಮ ವರ್ಷನ್ ಚೇಂಜ್ ಆಗಿ ಹಾಂ ಆ ಥರ. ಸರ್ ಗಂಡ ಹೆಂಡ್ತಿ ರೋಲ್ ಹೆಂಗಿತ್ತು? ಒಂದು ಸಾಂಗ್ ಇದೆ, ರೊಮ್ಯಾಂಟಿಕ್ ಹೀರೋ ಆಗ್ಬಿಟ್ಟಿದ್ದೀರಾ. ತುಂಬ ಕಷ್ಟ ಆಯಿತು. ಇಲ್ಲ ಚೆನ್ನಾಗಿತ್ತು. ಅಂದರೆ ಸಾಂಗ್ ಸೀಕ್ವೆನ್ಸ್ ಇತ್ತು, ಸ್ವಲ್ಪ ಸೈಕಲ್ ಹೊಡೆದೆ, ಅವರೆಲ್ಲ ಸ್ವಲ್ಪ ಸಪೋರ್ಟ್ ಮಾಡಿದ್ದಕ್ಕೆ 3 ದಿವಸದಲ್ಲಿ ಮುಗಿಸಿದ್ವಿ. ಬಟ್ ಆ 1 ದಿವಸದಲ್ಲಿ ಮುಗಿಸ್ಬೇಕಿತ್ತು, ನನ್ನಿಂದಾಗಿ ಒಂದು ದಿವಸನ 1.5 ದಿವಸನ ಎಕ್ಸ್ಟ್ರಾ ಆಯಿತು. ಅವ್ರಿಗೆ ಹೆದರಿಕೆ ಆಗ್ತೈತೆ ಅಂತ ಇದ್ರು, ಎಲ್ಲಿ ಅವ್ರು ರಿಯಲ್ ಹೆಂಡತಿ ನೋಡ್ಬಿಟ್ಟು ಬೈತಾರೋ ಅಂತ ಅಂದ್ಬಿಟ್ಟು ಅಂತ. ನೀವೇನಾರು ಎದುರಿಸಿದ್ರ ಅವ್ರಿಗೆ? ಇಲ್ಲ, ನಾನು ಸುಮ್ಮನೆ ಹಾಯ್ ಅಂತ ಹೇಳಿದ್ರೆ ಹೆದರ್ಕೋತಾ ಇದ್ದೆ. ಚೆನ್ನಾಗಿತ್ತು, ಒಳ್ಳೆ ಹಾಡು ಆ್ಯಕ್ಚುಲಿ. ನಮ್ಮ ಗಿರೀಶ್ ಅವರು ಮಾಡಿರುವಂಥ ಹಾಡು, ಐಶ್ವರ್ಯ ಮತ್ತು ಅನಿರುದ್ಧ ಹಾಡಿರುವ ಹಾಡು. ನನಗೆ ಖುಷಿ ಇದೆ ಆ್ಯಕ್ಚುಲಿ. ಒಂದು ಒಬ್ಬ ಆ್ಯಕ್ಟ್ರಿಗೆ ಒಳ್ಳೆ ಸಾಂಗು ಒಳ್ಳೆ ಕತೆ ಇದ್ದರೆ, ಮೊದಲೆಲ್ಲ ಹಾಗೆ ನಾವು ಅನ್ಕೋತಾ ಇದ್ವಿ ಅಲ್ಲ. ಸೊ ಇಲ್ಲಿ ನನಗೆ ಅದು ತುಂಬ ಚೆನ್ನಾಗಿ ಕೂಡಿ ಬಂತು. ಲೈಕ್ ಇದರಲ್ಲಿ ಒಂದು ಒಳ್ಳೆ ಸಾಂಗು, ಜನ ಕೂಡ ಇಷ್ಟಪಟ್ಟಿದ್ದಾರೆ. ಸ್ಪಾಟಿಫೈ ಆಗಿರ್ಬೋದು, ಬೇರೆ ಬೇರೆ ಸ್ಟ್ರೀಮಿಂಗ್ ಇದರಲ್ಲಿ ಈಗಲೂ ಕೂಡ ಅದು ಅಂದರೆ ಆ ನಂಬರ್ ಟಾಪ್ 10 ಟಾಪ್ 15 ಅಂತೆಲ್ಲ ಇರುತ್ತಲ್ಲ, ಅದರಲ್ಲಿ ಇದೆ. ಸೊ ಖುಷಿ ಇದೆ ನನಗೆ ನಾವು ಇದು ಮಾಡಿರೋದು. ಮತ್ತು ಏನು ಹೇಳೋದು, ಜಾಸ್ತಿ ಹೇಳೋದ ಕತೆ ಹೇಳ್ಬಿಡ್ತೀನಿ ಅಂತ ನಾನು. ಇಲ್ಲ ಹೇಳಿ, ನಿಮ್ಗೆ ಏನು ಅನ್ಸುತ್ತೋ ಹೇಳಿ, ಪರವಾಗಿಲ್ಲ. ಕತೆ ಇಲ್ಲ,
ತುಂಬ ಏನಂದರೆ ಆಲ್ರೆಡಿ ನಾವೆಲ್ಲ ಸೆಟ್ ಆಗಿದ್ವಿ, ಬಿಕಾಸ್ ಸ್ಕ್ರಿಪ್ಟ್ ನಮ್ಮ ಹತ್ರ ಇತ್ತು. ನಾವು ಕೂತ್ಕೊಂಡು ಏನು ಡಿಸ್ಕಸ್ ಮಾಡಿ ನಾವು ಫ್ರೀ ಟೈಮಲ್ಲೆಲ್ಲ ಆ್ಯಕ್ಟಿಂಗು ಅಥವಾ ಈ ಇಂಪ್ರೂವೈಸೇಷನ್ ಏನಿರ್ಬೋದು, ಇವ್ರು ಇದು ಮಾಡ್ತೀರಾ ನಾನು ಇದು ಮಾಡ್ತೀನಿ, ಈ ಥರನೇ ನಾನು ಜಾಸ್ತಿ ಡಿಸ್ಕಷನ್ ಮಾಡ್ತಿದ್ದು. ಸೊ ಅದರಿಂದ ನಮ್ಮ ಮೇ ಬಿ ಕೆಮಿಸ್ಟ್ರಿ ಇಟ್ ಲುಕ್ಸ್ ಗುಡ್ ಆನ್ ಸ್ಕ್ರೀನ್ ಅಂತ ಅನಿಸುತ್ತೆ ನನಗೆ. ಅಷ್ಟೇ ಮೇಡಮ್, ಈಗ ಹಿಂದಿನ ಪ್ರೀತಿಯಿಂದ ತೊಗೊಂಡ್ರೆ ಅವಾಗ ಬರ್ತಾಯಿತ್ತು ಸಿನಿಮಾ, ಅವಾಗ ಬರ್ತಾಯಿದ್ದು ಮೇಕರ್ಸು, ಆ ಸ್ಟೈಲ್ ಆಫ್ ಮೇಕಿಂಗು ಬೇರೆ ಥರ ಇತ್ತು. ಒಂದು ಚೇಂಜ್ ಓವರ್ ತೊಗೊಂಡಿದೆ. ಗುಲ್ಟು ಟೈಮಲ್ಲೇ ಒಂಥರ ಇದ್ದಿತ್ತು ಮೇಕಿಂಗು, ಡೈರೆಕ್ಟರ್ಸ್ ಎಲ್ಲ. ಇವಾಗಲೇ ಒಂಥರದಿದೆ. ಸೊ ಹೆಂಗೆ ಅನಿಸ್ತಾ ಇದೆ ನಿಮಗೆ ಕೆಲಸ ಮಾಡಿ? ಫಿಲಮ್ ಇಸ್ ಯೂನಿಕ್, ಎವ್ರಿ ಡೈರೆಕ್ಟರ್ ಇಸ್ ಯೂನಿಕ್. ಕೆಲವರು ಸ್ಕ್ರಿಪ್ಟ್ ಇಟ್ಕೊಂಡು ಅದರ ತಕ್ಕಂತೆ ಕೆಲಸ ಮಾಡೋರು ಇರ್ತಾರೆ, ಇನ್ನು ಕೆಲವರು ಸ್ಕ್ರಿಪ್ಟೇ ಇಟ್ಕೊಂಡಿರಲ್ಲ. ಸೊ ಒಬ್ರೊಬ್ರು ಒಂದೊಂದು ರೀತಿ. ಆ್ಯಂಡ್ ಈ ಫಿಲ್ಮ್ ಬಗ್ಗೆ ಹೇಳಬೇಕು ಅಂತಂದರೆ ಇವರು ಸ್ಕ್ರಿಪ್ಟ್ ಇಟ್ಕೊಂಡಿದ್ರು ಆ್ಯಂಡ್ ಅವರು ಅವ್ರದ್ದೇ ಆದಂಥ ಫ್ರೇಮಿಂಗ್ ಇತ್ತು. ಸೊ ನನ್ನ ಫ್ರೇಮಿಂಗ್ ಇದೇ ಥರ ಬೇಕು. ಇಫ್ ಯು ಸಿ, ಇವಾಗ ನಾವು ಹೊರಗಡೆ ಹೋದಾಗ ಒಂದಷ್ಟು ಔಟ್ಡೋರ್ನಲ್ಲಿ ಆಟ ಆಡ್ಬೋದು, ಒಂದಷ್ಟು ಓಕೆ ಈ ಸೀನ್ ಇಲ್ಲಿ ಮಾಡೋದಕ್ಕೆ ಆಗ್ತಾಯಿಲ್ವಾ, ಓಕೆ ಚೀಟ್ ಮಾಡೋಣ, ನೆಕ್ಸ್ಟ್ ಇಲ್ಲಿ ತೊಗೊಳ್ಳೋಣ, ಅಲ್ಲಿ ತೊಗೊಳ್ಳೋಣ. ಸೊ ಆ ಥರ ಇರ್ತಾಯಿತ್ತು. ಸೊ ಕಾಂಬಿನೇಷನ್ ಅಕಾರ್ಡಿಂಗ್ ಟು ದಿ ಆರ್ಟಿಸ್ಟ್ ಡೇಟು ಮತ್ತು ಲೊಕೇಶನ್ನು ಮತ್ತು ಪರ್ಮಿಷನ್ಸ್ ಎಲ್ಲ ಅದನ್ನೆಲ್ಲ ಯೋಚನೆ ಮಾಡಿ ಶೂಟ್ ಮಾಡೋದಿದೆ. ಬಟ್ ಇಲ್ಲಿ ಆ ಥರ ಅಲ್ವಲ್ಲ. ಸೊ ನೀವು ಒಂದೇ ಸ್ಕೆಡ್ಯೂಲ್ ಇದೆ ಎಲ್ಲ, ಆ್ಯಂಡ್ ಯು ಹ್ಯಾವ್ ಟು ಫಿನಿಶ್ ಆ ಒಂದೇ ಫ್ರೇಮ್ನಲ್ಲಿ ನೀವು ಎಷ್ಟು 1.5 ಪುಲ್ ಮಾಡಬೇಕು. ಆ್ಯಂಡ್ ನೀವಿಲ್ಲಿ ಟೆಕ್ನಿಕಲಿ ನೀವು ಕಾಣ್ ಇವನ್ ಪ್ಲೇ ಅಂದರೆ ಕೆಲವರು ಜಿಮ್ಮಿನಲ್ಲಿ ತೋರಿಸ್ತಾರೆ, ಇಲ್ಲಾಂದ್ರೆ ಲಾಂಗ್ ಶಾಟ್ ಇಡ್ತಾರೆ. ಇಲ್ಲ ಆ ಥರ ಇಡೋದಕ್ಕೆ ಆಗಲ್ಲ, ನಿಮಗೆ ಚೀಟ್ ಮಾಡೋದಕ್ಕೆ ಆಗಲ್ಲ. ನೀವೆಲ್ಲಾನು ಪ್ರತಿಯೊಂದು ಡೀಟೇಲ್ಸು ತೋರಿಸ್ಬೇಕು. ಇನ್ಫ್ಯಾಕ್ಟ್ ನಾನು ಈ ಫಿಲ್ಮ್ ವರ್ಕ್ ಮಾಡ್ತಾ ಇರಾಗ ಇದಾದ್ಮೇಲೆ ಅನ್ಸುತ್ತೆ, ಶೂಟ್ ಆದ್ಮೇಲೆ ಅನ್ಸುತ್ತೆ ನನಗೆ ಗ್ರೇಟ್ ಇಂಡಿಯನ್ ಕಿಚನ್ ಆ ಫಿಲ್ಮ್ ಬಂತು. ಸೊ ಇಫ್ ಯು ಹ್ಯಾವ್ ಸೀನ್ ಅವ್ರ ಫಿಲ್ಮ್ನಲ್ಲೂ ಅಷ್ಟೇ, ಬರೀ ಅವಳ ರೂಮು ಮತ್ತೆ ಕಿಚನ್, ರೂಮು ಕಿಚನ್ ದ ಸೇಮ್ ಥಿಂಗ್. ಗ್ರೇಟ್ ಇಂಡಿಯನ್ ಕಿಚನ್ ನೀವು ಕನ್ನಡದಲ್ಲಿ ಮಾಡ್ತಾ ಇರೋದಾ? ಇಲ್ಲ ಇಲ್ಲ, ಅದಕ್ಕೂ ಇದಕ್ಕೂ ಏನೋ ಸಂಬಂಧ ಇಲ್ಲ. ಬಟ್ ಒಂದೇ ಲೊಕೇಶನ್, ರುಟೀನ್ ತೋರಿಸ್ತಾರಲ್ಲ, ರುಟೀನ್ ತೋರಿಸ್ತಾರ. ಅಲ್ಲ, ಮಲಯಾಳಂ ಸಿನಿಮಾ ಬಂದಿತ್ತಲ್ಲ, ಅದೇ ಸಿನಿಮಾ ಈಗ ನೀವು ಮಾಡ್ತಾ ಇರೋದಾ? ಈಗ ಇಲ್ಲ ಇಲ್ಲ ಇಲ್ಲ, ನಾನು ಹೇಳ್ತಾ ಇರೋದು ಆ ಥರ ಅಂತ. ಆ ಥರದಲ್ಲಿ ಇಲ್ಲ 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 ಇಲ್ಲ, ಆ ಥರದಲ್ಲಿ ಮಾಡ್ತಾರಲ್ಲ. ಎಲ್ಲೂ ಸರ್ ಇದು ರೀಮೇಕ್ ಅಲ್ಲ, ಸೊಮ್ಮೇಕು. ನಾನು ಹೇಳ್ತಾ ಅಲ್ಲ, ನಾನು ಹೇಳಿದ್ದು ಈ ಫಿಲಮ್ ಅಲ್ವೇನೋ ಬೇರೆದ್ ಮಾಡ್ಕೊಂತ. ಇಲ್ಲ ಇಲ್ಲ ಇಲ್ಲ. ಸೊ ಈ ಫಿಲ್ಮ್ ಅಷ್ಟೇ ನಾನು ಮಾತಾಡ್ತಾ ಇರೋದು, ಇನ್ನು ಬೇರೆದೆಲ್ಲ ಮಾತಾಡ್ತಾ ಇಲ್ಲ. ಬಿಕಾಸ್ ನಾನು ಹೇಳ್ದಂಗೆ ಎವ್ರಿ ಫಿಲ್ಮ್ ಇಸ್ ಯೂನಿಕ್. ಸೊ ಇವಾಗ ನಾನು ಇವಾಗ ಸಿದ್ಲಿಂಗು 2 ಮಾಡ್ತಾ ಇದ್ದೆ, ಇಟ್ ಈಸ್ ಎಂಟೈರ್ಲಿ ಡಿಫ್ರೆಂಟ್. ಸಿದ್ಲಿಂಗು 2 ನಾನು ಡಿಫ್ರೆಂಟ್ ವರ್ಷನ್. ಆ್ಯಂಡ್ ಮಾರ್ನಮಿ ವರ್ಕ್ ಮಾಡ್ತಾ ಇದೀನಿ ಇವಾಗ. ಸೊ ರಿಷಿತ್ ಶೆಟ್ಟಿ ಅವ್ರ ಫಸ್ಟ್ ಡೈರೆಕ್ಷನ್. ಸೊ ಅದು ಬೇರೆ ಥರದ್ದು. ಸೊ ಎವ್ರಿ ಡೈರೆಕ್ಟರ್ ಇಸ್ ಯೂನಿಕ್. ಸೊ ನಾವು ಕಂಪೇರ್ ಮಾಡೋದಕ್ಕೆ ಆಗಲ್ಲ. ಆ್ಯಂಡ್ ನಾನು ಪ್ರತಿ ಸೆಟ್ಗೆ ಹೋದಾಗ್ಲೂ ನಾವೊಂಥರ ಏನು ಮಾಡ್ತಾರೆ ಇವರು ಅಂತ ನಮಗೆ ಕುತೂಹಲ ಇರುತ್ತೆ. ಕೆಲವರು ಅದೇ ನಾನು ಹೇಳ್ದಂಗೆ ಆ ಟೈಮಿಗೆ ತಕ್ಕಂತೆ ಅವರು ಏನೇನು ಶೂಟ್ ಮಾಡಬೇಕೋ, ಕೆಲವುದು ಲಾಸ್ಟ್ ಇರೋದು ಫಸ್ಟ್ನ ಶೂಟ್ ಮಾಡ್ತಾರೆ, ಫಸ್ಟ್ ಇರೋದು ಅದು ಒಂದಷ್ಟು ಮಾಡೇ ಮಾಡ್ತಾರೆ. ಸೊ ಟೈಮ್ ಸೇವ್ ಆಗೋದಕ್ಕೆ. ಬಟ್ ಇಲ್ಲಿ ಈ ಲೊಕೇಶನ್ ನಾನು ಹೇಳ್ತಾ ಇರೋದು, ಯು ಕಾಂಟ್ ಯೂಸ್ ಜಿಮ್ಮಿ, ಯು ಕಾಂಟ್ ಯೂಸ್, ನೀವೇನು ಅದು ಸ್ಟಡಿನಲ್ಲೇ ಇಟ್ಕೊಂಡಿರ್ಬೇಕು, ಇಲ್ಲ ಟ್ರ್ಯಾಕ್ ಟ್ರಾಲಿ ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಬಟ್ ಆ 1.5 hour ಹೇಗೆ ಎಂಗೇಜ್ ಮಾಡಿರ್ತಾರೆ ಆಡಿಯನ್ಸ್ಗೆ. ಸೊ ಅದು ದಿಸ್ ಇಸ್. ಆ್ಯಂಡ್ ಇವತ್ತಿನ ಫಿಲ್ಮ್ ಮೇಕರ್ಸ್ ಒಬ್ರೊಬ್ರು ಒಂದೊಂಥರ. ಬಿಕಾಸ್ ಕೆಲವರು ಇನ್ಸ್ಟಿಟ್ಯೂಟಿಂದ ಬಂದಿರ್ತಾರೆ, ಇನ್ನು ಕೆಲವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿ ಬಂದಿರ್ತಾರೆ, ಇನ್ನು ಕೆಲವರು ಏನೂ ಮಾಡಿರಲ್ಲ, ಬಟ್ ಜಸ್ಟ್ ಅಬ್ಸರ್ವೇಷನ್ ಮಾಡ್ಕೊಂಡ್ ಬಂದಿರ್ತಾರೆ. ಎವ್ರಿ ಒನ್ ಆ ಯೂನಿಕ್. ನೀವು ಹೆಂಗೆ ಹೇಳ್ತೀರಾ ಸ್ಟೋರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಾದ್ಮೇಲೆ ನೀವು ಏನು ಹೇಳಕ್ ಹೋಗ್ತಾ ಇದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನು ಪ್ರತಿ ಸೆಟ್ಗೆ ಹೋದಾಗ್ಲೂ ನನಗೆ ಒಂಥರ, ನಾನೇ ಫಸ್ಟಿಂದ ನನಗೆ ಇವಾಗ ನೀವು ಇಂತಿನ ಪ್ರೀತಿಯ ಬಗ್ಗೆ ಹೇಳಿ ಅಂತಂದರೆ ನಂಗೆ ಮರ್ತೋದಂಗೆ ಆಗೋದೆ. ಸೊ ಎಷ್ಟೊಂದು ನನಗೇನು ಜ್ಞಾಪಕ ಇರಲ್ಲ, ಬಟ್ ಕೆಲವುದು ಒಂದು ಕಣ್ಣು ಕಟ್ಟದಂಗೆ ಇರುತ್ತೆ. ಬಟ್ ಹೇಗಿತ್ತು ಕೆಲಸ ಮಾಡಿದ್ದು ಅಂತಂದರೆ ನಾನು ಐಲ್ ಬಿ ಥಿಂಕಿಂಗ್ ಹೆಂಗಿತ್ತು ಅಂತ. ಸೊ ಹಾಗೆ ಗುಲ್ಟುನೂ ಅಷ್ಟೇ, ಆ ಟೈಮ್ನಲ್ಲಿ ಆವಾಗ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀವಿ. ಬಟ್ ಇವಾಗ ಅದನ್ನು ಹೇಳಬೇಕು ಅಂತಂದ್ರೆ ಕಷ್ಟ ಆಗುತ್ತೆ. ಬಟ್ ಎವ್ರಿ ಡೈರೆಕ್ಟರ್ ಇಸ್ ಯೂನಿಕ್, ದಟ್ ಇಸ್ ವಾಟ್ ಐ ಫೀಲ್. ಸಿನಿಮಾ ಎಡಿಟ್ ಜೊತೆ ಟ್ರೈಲರ್ ಎಡಿಟ್ ಮಾಡಿದಿರಲ್ಲ, ಅದು ತುಂಬಾ ಸಸ್ಪೆನ್ಸ್ ಕ್ರಿಯೇಟ್ ಮಾಡಿದೆ. ಯಾರು ಇದರಲ್ಲಿ ವಿಲನ್ ಅಥವಾ ಯಾರು ತಪ್ಪು ಯಾರು ಸರಿ ಅನ್ನೋದೇ ಗೊತ್ತಾಗಲ್ಲ. ಆ ಥರದೊಂದು ಟೆನ್ಷನ್ ಕ್ರಿಯೇಟ್ ಮಾಡಿದ್ದೀರಾ ಟ್ರೈಲರ್ ಅಲ್ಲಿ. ಇವ್ರ ಒಳ್ಳೆಯವರ ಅವ್ರು ಒಳ್ಳೆಯವರ ಆ ಥರದ್ದು ಇದೆ. ಸೊ ಆ ಕಟಿಂಗ್ ಬಗ್ಗೆ ಹೇಳೋದ್ರೆ, ಅಂದರೆ ಓವರ್ ಆಲ್ ಟೀಸರ್ ಆಗಲಿ ಟ್ರೈಲರ್ ಆಗಲಿ ಅಥವಾ ಪ್ರತಿ ಕಾಂಟೆಂಟ್ ಈ ಸಿನಿಮಾದು ನೀವು ನೋಡಿದ್ರು ಆ ಫ್ರೇಮ್ಗಳಲ್ಲೇ ಇದೆ ಆ್ಯಕ್ಚುಲಿ ಉತ್ತರ. ಅಂದರೆ ಡೈರೆಕ್ಟ್ರು ಪೋರ್ಟ್ರೇಟ್ ಮಾಡಿರೋ ರೀತಿಗಳು ಇವಾಗ ಹೇಳ್ತಾರಲ್ಲ, ಅಂದರೆ ಒಂದು ಲೊಕೇಶನಲ್ಲಿ ನಾವು ಏನಕ್ಕೆ ಪರ್ಟಿಕ್ಯುಲರ್ಲಿ ಒಂದೇ ಲೊಕೇಶನ್ನ ಏನಕ್ಕೆ ತುಂಬ ಸ್ಟ್ರೆಸ್ ಮಾಡಿದ್ದೀವಿ ಅಂದರೆ ಸಿನಿಮಾ ನೋಡಿದಾಗೂ ಗೊತ್ತಾಗುತ್ತೆ. ಅದರಲ್ಲಿ ಬರೋವಂಥ ಕರ್ಟನ್ನು, ಇವ್ರು ಹಾಕೊಳ್ಳೋವಂಥ ಬಟ್ಟೆ,
ಆಮೇಲೆ ಅಲ್ಲಿ ಯಾವುದೋ ಒಂದು ಫೋಟೋ ಫ್ರೇಮ್ ಇದೆ, ಎಲ್ಲದಕ್ಕೂ ಒಂದೊಂದೊಂದೊಂದು ಜಸ್ಟಿಫಿಕೇಶನ್ಗಳಿದೆ. ಅಂದರೆ ಓವರ್ ಆಲ್ ಇದ್ರದ್ದು ಇನ್ವಿಟೇಷನ್ನ ಕ್ರಿಯೇಟ್ ಮಾಡಬೇಕು ಅಂತಂದಾಗ, ಅಂದರೆ ಸ್ಪೆಷಲಿ ಇದು ಸಸ್ಪೆನ್ಸ್ ಥ್ರಿಲ್ಲರ್ ವಿಚ್ ಈಸ್ ಲಿಮಿಟೆಡ್ ಕ್ಯಾರೆಕ್ಟರ್ ಅಂತ ಹೇಳಿದಾಗ, ಅಂದರೆ ಅದ್ರದ್ದು ಇನ್ವಿಟೇಷನ್ ಬೇರೆ ಥರನೇ ಇರಬೇಕು ನಿಮಗೆ. ಅಂದರೆ ಯಾವಾಗಲೂ ಇವ್ರು ಬಿಟ್ಟು ಇವ್ರು ಯಾರು ಅನ್ನೋ ಥರನೇ ಇರಬೇಕು ಅದು ಪ್ಯಾಟ್ರನ್. ಸೊ ಅಂದರೆ ವೆರಿ ಚಾಲೆಂಜಿಂಗ್ ಅಂತ ಹೇಳ್ಬೋದು. ಪ್ರತಿ ಹಂತದಲ್ಲೂ ಇವಾಗ ನೀವು ಏನೇ ಕ್ರಿಯೇಟ್ ಮಾಡಬೇಕು ಅಂತಂದ್ರೂ, ಇವಾಗ ನೀವು 1.5 ಗಂಟೆ ಒಂದು ಹಾರರ್ ಸಿನಿಮಾನ ಒಂದು ಎಕ್ಸ್ಪೀರಿಯನ್ಸ್ ರೀತಿನಲ್ಲಿ ತಗೊಂಡೋಗ್ಬಿಡ್ಬೋದು. ಬಟ್ ಇದು ಹೇಗಿದೆ ಅಂತಂದರೆ ಲಿಮಿಟೆಡ್ ಕ್ಯಾರೆಕ್ಟ್ರು, ಒಂದೇ ಜಾಗ, ಇವ್ರು ಹೇಳ್ದಂಗೆ ಹಾಲು, ಕಿಚನ್ನು, ಒಂದು ಬೆಡ್ರೂಮು ಅಷ್ಟೇ. ಅಂದರೆ 70% ಆಫ್ ಫಿಲಮ್ ಅಲ್ಲೇ ನಡೆಯೋದ್ರಿಂದ ಎಷ್ಟು ಟೈಟಾಗಿ ಹಿಡಿದು ಕೂರಿಸ್ತೀವಿ ಅಂತ ಅನ್ನೋದು ವಿಚ್ ಇಸ್ ಮೋರ್ ಇಂಪಾರ್ಟೆಂಟ್. ಅಂದರೆ ಆ ಥರದ್ರಲ್ಲಿ ಇವಾಗ ಡೈರೆಕ್ಟ್ರು ಪ್ರತಿಯೊಂದನ್ನು ಬರ್ಕೊಂಡ್ಬಂದಿದ್ರು, ಅಂದರೆ ಡಿಸೈನ್ ಮಾಡಿದ್ರು. ಇವಾಗ ಈ ಸೀನಲ್ಲಿ ಒಂದು 6-7 ಶಾರ್ಟ್ ತೆಗಿತೀವಿ ಅಂದರೆ 6-7 ಶಾರ್ಟ್ದು ಇಮೇಜಸ್ ಅವ್ರ ಹತ್ರ ರೆಡಿ ಇತ್ತು. ದಿ ಹೋಲ್ ಫಿಲಮ್ ಸ್ಕ್ರಿಪ್ಟನ್ನೇ ಮಾಡಿದ್ರು ಅವರು. ಅಂದರೆ ಬ್ಯಾಕ್ಗ್ರೌಂಡ್ ರಿಸರ್ಚ್ ಅಂತ ಇರುತ್ತಲ್ಲ, ಇವಾಗ ಬರೆದು ಸ್ಕ್ರಿಪ್ಟ್ ಎಲ್ಲ ಬರೆದಾದ್ಮೇಲೆ ಒಬ್ಬ ಡೈರೆಕ್ಟರ್ಗೆ ನಾನು ಇದನ್ನ ವಿಜುವಲ್ ಹೇಗೆ ಮಾಡಲಿ, ನಾನು ಹೇಗೆ ಅರ್ಥ ಮಾಡಿಸ್ಲಿ, ಒಬ್ಬ ಅಂದರೆ ಅವರು ಒಬ್ಬರು VFX ಆರ್ಟಿಸ್ಟ್ ಆಗಿರೋದ್ರಿಂದ, ಅಂದರೆ ಆ ಕೋರ್ ವರ್ಕ್ಸ್ ಅನ್ನೋದು ಏನಿರುತ್ತೆ ಅವ್ರದ್ದು, ಅಂದರೆ ಒಂದು ಪರ್ಫೆಕ್ಟ್ ಶಾರ್ಟ್ ತೆಗಿಯೋದಕ್ಕೆ ಒಂದು ಡೈರೆಕ್ಟರ್ದು ಒಂದು ಕೋರ್ ವರ್ಕ್ ಇರುತ್ತಲ್ಲ, ಸೊ ಅದನ್ನು ನಾನು ಹೇಗೆ ಕನ್ವೆ ಮಾಡ್ಬೋದು ಅನ್ನೋ ರಿಸರ್ಚ್ನ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ರು. ವೆರಸ್ ಅದೇ ಥ್ರೂ ಔಟ್ ಇವಾಗ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್, ಇವಾಗ ಮ್ಯೂಸಿಕಲ್ಲಿ ಗಿರೀಶ್ ಹೊತ್ತೂರ್ ಅವರು, ಆಮೇಲೆ ಸೌಂಡ್ ಡಿಸೈನ್ ಇವಾಗ DTS ಮಾಡಿದವರು, ಸೊ ಎಲ್ಲದರಲ್ಲೂ ಅವ್ರದ್ದೊಂದು ಟೇಸ್ಟ್ ಇತ್ತು ಗೊತ್ತಾ. ಅಂದರೆ ಇವಾಗ ನಾನು ಆವಾಗಲೇ ಹೇಳ್ದಂಗೆ ಎಲ್ಲರೂ ಅವ್ರ ವಿಷನ್ಗೋಸ್ಕರ ಕೆಲಸ ಮಾಡ್ತಿದ್ದೀವಿ ಅಂದಾಗ ಅವ್ರದ್ದೇ ಒಂದು ಪ್ಯಾಟ್ರನ್ ಆಫ್ ಪ್ಲೇ ಇತ್ತು. ಅಂದರೆ ನಾನು ಇವ್ರ ಹತ್ರ ಹೇಗೆ ನನಗೆ ಬೇಕಾಗಿರೋದನ್ನೇ ಇವ್ರು ಕನ್ವೆ ಮಾಡಬೇಕು ಅನ್ನೋ ಥರದ್ದು ನೀಟಾಗೆ ಮಾಡ್ಕೊಂಡಿದ್ರು. ಅಂದರೆ ಆ ಕ್ಲಾರಿಟಿ ಇತ್ತು ಡೈರೆಕ್ಟರ್ಗೆ. ಸೂಪರ್. ಇಷ್ಟೊತ್ತು ಮಾತಾಡಿದ್ರಿ ಮೇಡಮ್. ಕೊನೆಯದಾಗಿ ಏನು ಹೇಳ್ತೀರಾ? ಸಿನಿಮಾ 22ಕ್ಕೆ ರಿಲೀಸು. ಎಲ್ಲ ಥರ ಫಿಲ್ಮ್ಸ್ಗಳು ಬರುತ್ತೆ, ಮಾಸ್ ಬರುತ್ತೆ, ಕಮರ್ಷಿಯಲ್ಲು, ಒಂಥರ ಆರ್ಟ್ ಫಿಲ್ಮು, ಎಕ್ಸ್ಪೆರಿಮೆಂಟಲ್ ಮೂವೀಸ್. ದಿಸ್ ಇಸ್ ಸಮಥಿಂಗ್ ವಿಚ್ ಇಸ್ ಒಂದು ಎಕ್ಸ್ಪೆರಿಮೆಂಟಲ್ ಟೆಕ್ನಿಕಲ್ ಮೂವಿ ಅಂತ ಹೇಳ್ಬೋದು. ಸೊ ದೋ ದಿ ಕ್ಯಾರೆಕ್ಟರ್ಸ್ ಆರ್ ವೆರಿ ವೆರಿ ಲಿಮಿಟೆಡ್. ಇವಾಗ ನೀವೇ ನೋಡ್ತಾ ಇರೋಂಗೆ ಡೈರೆಕ್ಟರ್ ಬಂದರು ಮತ್ತು ಎಡಿಟರ್ ಬಂದರು. ದಿಸ್ ಇಸ್ ಒನ್ ಆಫ್ ದಿ, ಅಂದರೆ ಯೂಶುವಲ್ ಆಗಿ ಈ ಥರ ಇಂಟರ್ವ್ಯೂಸ್ನಲ್ಲಿ ಟೆಕ್ನಿಷಿಯನ್ ಬಂದು ಮಾತಾಡೋದು ತುಂಬ ಕಡಿಮೆ ಅಲ್ವಾ. ಯಾವಾಗಲೂ ಏನೇ ಇದ್ರೂ ಆರ್ಟಿಸ್ಟ್ಗಳು ಅದನ್ನ ಇದು ಮಾಡ್ಬಿಡ್ತೀವಿ. ಇಲ್ಲಿ ಆರ್ಟಿಸ್ಟ್ಗಳು ಬಿಗ್ ಬಾಸ್ನಲ್ಲಿದ್ದಾರೆ, ನಾವಿಬ್ಬರೇ ಇದ್ದೀವಿ. ಸೊ ಹಾಗಾಗಿ ಲೈಕ್ ಐ ಆಮ್ ಶ್ಯೂರ್ ಇನ್ ಥಿಯೇಟರ್ಸ್ ವೆನ್ ಯು ಗೈಸ್ ಸಿ, ನಿಮಗೆ ಡಿಫ್ರೆಂಟ್ ಫೀಲೇ ಕೊಡುತ್ತೆ. ಆ್ಯಂಡ್ ನಾನೇನು ಹೇಳೋದು ಅಂತಂದರೆ OTTಗೋಸ್ಕರ ಕಾಯ್ತಾ ಇರಬೇಡಿ. ಆ್ಯಂಡ್ ಅಫ್ಕೋರ್ಸ್ ಇಟ್ ಈಸ್ ಅನ್ OTT ಮೂವಿ ಆಲ್ಸೋ. ಸೊ ಬಟ್ ಪ್ಲೀಸ್ ವಾಚ್ ಇಟ್. ಇವಾಗ ನೀವು ಈ ಥರ ಫಿಲ್ಮ್ಸ್ ನೋಡಿದಾಗ ಇನ್ನಷ್ಟು ಶ್ರೀಧರ್ ಅಂತವರು ನಮ್ಮ ಇಂಡಸ್ಟ್ರಿಗೆ ಬರ್ತಾರೆ. ಆ್ಯಂಡ್ ಇನ್ನಷ್ಟು ಶ್ರೀಧರ್ ಅಂತವರು ಈ ಥರ ಒಂದು ಸ್ಟೋರಿಗಳನ್ನ ಮಾಡ್ತಾರೆ. ಇಲ್ಲ ಅಂತಂದರೆ ಅದೇ ಸೇಮ್ ಹೊಡೆಯೋದು ಬಡಿಯೋದು ಅದೇ ಸೇಮ್ ಆಗೋಗಿರುತ್ತೆ. ಸೊ ವಿ ಹ್ಯಾವ್ ಟು ಬ್ರೇಕ್ ದಿ ಪ್ಯಾಟ್ರನ್. ಇವಾಗ ನಾವು ಬೇರೆ ಇಂಡಸ್ಟ್ರಿನ ಕಂಪೇರ್ ಮಾಡಿಕೊಂಡು ಅವ್ರು ಅಷ್ಟು ಚೆನ್ನಾಗಿ ಫಿಲಮ್ ಮಾಡ್ತಾರೆ, ಇಷ್ಟು ಚೆನ್ನಾಗಿ ಫಿಲಮ್ ಮಾಡ್ತಾರೆ, ಎಸ್ ಅಲ್ಲಿ ಆಡಿಯನ್ಸ್ಗಳು ನೋಡ್ತಾ ಇದ್ದಾರೆ. ಅದಕ್ಕೆ ಪ್ರೊಡ್ಯೂಸರ್ಸ್ಗಳಾಗಿರ್ಬೋದು, ಡೈರೆಕ್ಟರ್ಗಳಾಗಿರ್ಬೋದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ಒಂದು ಹೊಸದು ಏನೋ ಒಂದು ತರಬೇಕು ಅಂತ ಒಂದು ಆಸಕ್ತಿ ಇರುತ್ತೆ. ಸೊ ನೀವುಗಳು ಬರೀ ಒಂದು 10 ನಿಮಿಷ ನೋಡಿ ಜಡ್ಜ್ ಮಾಡೋದಂತಲ್ಲ, ವಾಚ್ ದಿ ಫಿಲಮ್. ಥ್ರೂ ಔಟ್ ಯು ವಾಚ್ ದಿ ಫಿಲಮ್. ಆ್ಯಂಡ್ ಇವತ್ತಂತೂ ಎವ್ರಿ ಒನ್ ಆರ್ ಸೋ ಆಕ್ಸೆಸಬಲ್. ಸೊ ಅ ಮೂವಿ ಲವರ್ ವಿಲ್ ಆಬ್ವಿಯಸ್ಲಿ ರೈಟ್. ಸೊ ಅದನ್ನು ಬರೆದಾಗ ನಮಗೆ ಜೆನ್ಯೂನ್ ಆಗಿ ಒಂದು ರಿವ್ಯೂ ಕೊಟ್ಟಾಗ ಅದು ನಮಗೆ ಅನಿಸುತ್ತೆ. ಆ್ಯಂಡ್ ಎಷ್ಟೊಂದು ಸತಿ ನನಗನ್ಸುತ್ತೆ ನಾವು ಜೆನ್ಯೂನ್ ಆಗಿ ರಿವ್ಯೂ ಕೊಟ್ಟಾಗ ನಮ್ಮ ಇಂಡಸ್ಟ್ರಿನೂ ಬೆಳೆಯುತ್ತೆ ಅಂತ. ಸೊ ನಮ್ಮ ಇಂಡಸ್ಟ್ರಿ ಬೆಳಿಬೇಕು ಅಂತಂದರೆ ನಿಮ್ಮಂಥ ಆಡಿಯನ್ಸ್ಗಳಾಗಿರ್ಬೋದು, ಇಲ್ಲ ನೀವುಗಳಾಗಿರ್ಬೋದು, ಸೊ ಯೂಟ್ಯೂಬರ್ಸ್ ಆಗಿರ್ಬೋದು, ಈ ಪ್ರತಿಯೊಬ್ಬರೂ ನಮ್ಗೆ ಜೆನ್ಯೂನ್ ಆಗಿ ರಿವ್ಯೂ ಕೊಡಬೇಕು. ಲೈಕ್ ಇಫ್ ಯು ಸೇ ಮೇಡಮ್ ಇದು ಚೆನ್ನಾಗಿರಲಿಲ್ಲ ಅಂತಂದರೆ ದೆನ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನನ್ನ ಮುಂದೆ ಚೆನ್ನಾಗಿದೆ ಅಂತ ಹೇಳಿ ಏನಾಯ್ತೋ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ರೆ ಅದು ನನಗೆ ಗೊತ್ತೇ ಆಗಲ್ಲ. ಸೊ ಆಬ್ವಿಯಸ್ಲಿ ಏನು ಹೇಳ್ತೀನಿ ಆಡಿಯನ್ಸ್ಗೆ ಅಂತಂದರೆ, ವಾಚ್ ದಿ ಫಿಲ್ಮ್ and then even if you give us half a star or 1 star, that is okay, but you have to tell us what went wrong. ಸೊ ಅದು ಹೇಳಿದಾಗ ನಮ್ಮ ಇಂಡಸ್ಟ್ರಿ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ ಅಂತ. ಸೊ ಅದಕ್ಕೆ ಆಡಿಯನ್ಸ್ಗೆ ದಯವಿಟ್ಟು ಥಿಯೇಟರ್ನಲ್ಲಿ ಫಿಲಮ್ ಹೋಗಿ ನೋಡಿ. ಆ್ಯಂಡ್ ದಿಸ್ ಫಿಲಮ್ ವಿಲ್ ಆಬ್ವಿಯಸ್ಲಿ ಮೇಕ್ ಅ ಮಾರ್ಕ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಸ್, ಸೂಪರ್ ಮೇಡಮ್. 22ಕ್ಕೆ ಬರುತ್ತೆ. ದಯವಿಟ್ಟು ಸಿನಿಮಾನ ಥಿಯೇಟರ್ ನೋಡಿ.
ಎಲ್ಲಕ್ಕಿಂತ ಮುಖ್ಯವಾಗಿ ಏನಂತ ಹೇಳಿದ್ರೆ ಎಲ್ಲ ಸಿನಿಮಾ ನೋಡಿದ್ರೆ ಎಲ್ಲರೂ ಅಂದರೆ ಕೆಲವೊಂದು ಸಿನಿಮಾ ಹೆಂಗಿರುತ್ತೆ ಆ್ಯಕ್ಟರ್ ಮೇಲೆ ನಿಂತಿರುತ್ತೆ, ಕೆಲವೊಂದು ಸಿನಿಮಾ ಮ್ಯೂಸಿಕ್ ಮೇಲೆ ನಿಂತಿರುತ್ತೆ. ಅಂದರೆ ನಾವು ನೋಡ್ತಿದ್ವಿ ಬೇರೆ ಬೇರೆ ದೊಡ್ಡ ದೊಡ್ಡ ಮ್ಯೂಸಿಷಿಯನ್ಸು. ಹಾಗೆ ಈ ಸಿನಿಮಾ ಇಟ್ಸ್ ಅ ಟೀಮ್ ಸಿನಿಮಾ. ಆ್ಯಂಡ್ ಏನಂದರೆ ಟೀಮ್ ಸಿನಿಮಾ ಆಗೋಕ್ಕೂ ಮುಂಚೆ ಫಸ್ಟ್ ಒಳ್ಳೆ ಪ್ರಿಪರೇಷನ್ ಇಟ್ಕೊಂಡು ಕತೆ ಇಟ್ಕೊಂಡು ಡೈರೆಕ್ಟ್ ಇಟ್ಕೊಂಡು ಸೊ ಅದಾದಮೇಲೆ ಒಂದು ಒಳ್ಳೆ ಸಿನಿಮಾ ಆಗಿದೆ. ಜನ ಬಂದು ಇದನ್ನು ನೋಡಬೇಕು. ಅವ್ರು ಹೇಳಿದಾಗೆ ಒಂದು ರೇಟಿಂಗ್ ಏನು ಬೇಕಾದ್ರೆ ಬೈರಿ ಹೋಗಲ್ರಿ ಏನು ಬೇಕಂತ, ಬಟ್ ಸತ್ಯ ಹೇಳಬೇಕು. ಆದರೆ ಮತ್ತೆ ಸಿನಿಮಾ ಥಿಯೇಟ್ರಲ್ಲಿ ನೋಡಬೇಕು. ಸಿನಿಮಾ ಥಿಯೇಟರ್ ನೋಡದೇ ಇದ್ದರೆ ನಾವು ಕೊನೆಗೆ ಏನು ಹೇಳಬೇಕಂದ್ರೆ ಮಲಯಾಳಮಲ್ಲಿ ಚೆನ್ನಾಗಿ ಬರ್ತದೆ ಅಂತ ಹೇಳಬೇಕಾದ ಪರಿಸ್ಥಿತಿ ಬರುತ್ತೆ ಅಷ್ಟೇ. ಅಂದರೆ ಈ ಸಿನಿಮಾ ಮಲಯಾಳಮಲ್ಲಿ ಬಂದರೆ ಚೆನ್ನಾಗಿ ಓಡ್ತಿತ್ತು ಅಂತ ನಾನು ಹೇಳಲ್ಲ, ಆದರೆ ಹಂಗೆ ಹೇಳ್ತಾರಲ್ಲ ಸುಮಾರು ಜನ. ಸೊ ಹಂಗೆ ಆಗಬಾರ್ದು ಅಂತಾದರೆ ಜನ ಇದನ್ನು ಥಿಯೇಟ್ರಲ್ಲಿ ಹೋಗಿ ನೋಡಬೇಕು. ಸೂಪರ್ ಸರ್. ಇಷ್ಟೊತ್ತು ಮಾತಾಡಿದ್ರಿ 3 ಜನ, 4 ಜನ ಡೈರೆಕ್ಟರ್ ಇದ್ರು. ಸೊ ಖುಷಿ ಆಯ್ತು. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ನೀವು ಫಿಲ್ಮ್ ನೋಡಿ ನಮಗೆ ಫಸ್ಟ್ ರಿವ್ಯೂ ನೀವೇ ಮಾಡಿ. ಖಂಡಿತ ಮೇಡಮ್. ಎಸ್, ಆಮೇಲೆ ಜೆನ್ಯೂನ್ ರಿವ್ಯೂ ಮಾಡಿ. ಖಂಡಿತ. ಯಾರೇ ಏನೇ ಹೇಳಿದ್ರು ಪರವಾಗಿಲ್ಲ, ನಮ್ಮ ಬಗ್ಗೆ ಬೂಸ್ಟಪ್ ಮಾಡಿ ಹೇಳಿ. ಸೋನು ಅವರೇ ಹೇಳಿದ್ದಾರೆ ಜೆನ್ಯೂನ್ ಆಗಿ ರಿವ್ಯೂ ಕೊಡೋದಕ್ಕೆ, ಸೊ ಜೆನ್ಯೂನ್ ಆಗೇ ಕೊಡ್ತೀನಿ ಅಂತ ಹೇಳಿ. ಎಲ್ಲ ಸಿನಿಮಾ ಖುಷಿ ಆಗತ್ತೆ ಎಲ್ಲ ಸಿನಿಮಾಗೂ ನೀವು ಜೆನ್ಯೂನ್ ರಿವ್ಯೂಸ್ ಕೊಟ್ರೆ. ಬಟ್ ನನ್ನ ಫಿಲಮ್ ಇಂದಾನೆ ಸ್ಟಾರ್ಟ್ ಮಾಡಿ ನೀವು. ಬೇರೆ ಯಾರು ಕೇಳಿದ್ರೆ ನಿಮ್ಮ ಹೆಸರು ಹೇಳ್ತೀವಿ. ನನ್ನ ಫಿಲಮ್ ಮಾತ್ರ ಮಾಡಿ. ಥ್ಯಾಂಕ್ ಯು.